ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬ್ಲಾಕ್ ರೂಮ್ ದುರಂತ ಘಟನೆ ಜರುಗಿದಾಗ ಬಂಗಾಳದ ನವಾಬರಾಗಿದ್ದವರು ಯಾರು ಅನ್ನುವಂಥ ಪ್ರಶ್ನೆ ಕೇಳಿದಾರ. 2016ರಲ್ಲಿ KSRP ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾದರೆ ಮೀರ್ ಜಾಫರ್, ಸಿರಾಜುದ್ದೌಲಾ, ಮೀರ್ ಕಾಸಿಮ್, ಸುಜುದೌಲಾ ಅನ್ನುವಂಥ ಆಯ್ಕೆಗಳು ಇದ್ದಾವೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರಿಗಿನ ಸಿರಾಜ್ ಉದ್ದೌಲಾ ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಸಿರಾಜ್ ಉದ್ದೌಲಾ. ಹಾಗಾದರೆ ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ ನಾವು ಇದನ್ನು. ಬ್ಲ್ಯಾಕ್ ರೂಮ್ ಅಂತಂದ್ರೇನು, ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಕೊಡ್ತಾರೆ ಇಂಗ್ಲೀಷ್ನಲ್ಲಿ. ಅದನ್ನೇ ಕನ್ನಡದಲ್ಲಿ ನಾವೇನು ಕರಿತೀವಿ, ಕಪ್ಪು ಕೋಣೆ ದುರಂತ. ನೋಡ್ರಿ, ಕಪ್ಪು ಕೋಣೆ ದುರಂತ. ಇದ್ರ ಮೇಲೆ ಪ್ರಶ್ನೆ ಬರುತ್ತೆ. ನಾ ಹೇಳ್ತಕ್ಕಂಥ ಪಾಯಿಂಟ್ಸ್ನ ನೀವು ಫೋಕಸ್ ಮಾಡಿ ಸಾಕು. ಇದು ಯಾವಾಗ ನಡೀತದೆ ಕೇಳ್ತಾರೆ. 1756 ಜೂನ್ 20ಗೆ ನಡೆದದ್ರಿ. ಜೂನ್ 20 ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಇನ್ನು ಇದು ಎಲ್ಲಿ ನಡೀತು ಅಂತ ಕೇಳಿದ್ರೆ ಕಲ್ಕತ್ತದಲ್ಲಿ ಆಯಿತು. ಈ ಘಟನೆಯಲ್ಲಿ ಕಲ್ಕತ್ತಾ. ಇದಕ್ಕೆ ಕಾರಣಕರ್ತರು ಯಾರು ಅಂದ್ರಿಗಿನ ಸಿರಾಜ್ ಉದ್ದೌಲಾ. ಪ್ರಶ್ನೆ ಹಿಂಗೂ ಕೇಳ್ಬೋದು. ಈ ಕೇಳಿದ್ರಲ್ಲ ಬಂಗಾಳದ ನವಾಬ ಅಂತ ಯಾರು ಕೇಳಿದ್ರಲ್ಲ, ಈಗ ನಾಳೆ ಇದೇ ಕ್ವಶನ್ ಸೇಮ್ ಬರ್ಬೋದು. ಮತ್ತೆ ಏನು, ಕಪ್ಪು ಕೋಣೆ ದುರಂತಕ್ಕೆ ಕಾರಣನಾದವನು ಯಾರು ಅಂತ ಕೇಳ್ಬೋದು ನೇರವಾಗಿ. ಸಿರಾಜ್ ಉದ್ದೌಲಾ ಅಂತ ಗೊತ್ತಿರಬೇಕು. ಸಿರಾಜ್ ಉದ್ದೌಲಾ, ಸಿರಾಜ್ ಉದ್ದೌಲಾ. ಓಕೆ, ಹಾಗಾದರೆ ಈ ಕಪ್ಪು ಕೋಣೆ ದುರಂತದಲ್ಲಿ ಎಷ್ಟು ಬ್ರಿಟಿಷ್ ಅಧಿಕಾರಿಗಳು ಸಿಲುಕಿ ಹತರಾದರು ಅಂತಂದ್ರಿಗಿನ ಟೋಟಲ್ 146 ಜನ ಬಂದಿಯಾಗಿದ್ದರು ಸಿರಾಜನ ಕೈಯಲ್ಲಿ. ಅದರಲ್ಲಿ 123 ಜನ ಡೆತ್ ಆದರು, ಇನ್ನೂ 23 ಜನ ಬದುಕುಳಿದ್ರು ಅನ್ನೋದು ಸಂಗತಿ. ಹಾಗಾದರೆ ಈ ಮಾಹಿತಿಯನ್ನು ಯಾರು ನೀಡಿದರು ನಮ್ಗೆ ಅಂತಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ, ಹಾಲ್ವೇಲ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳಿರ್ತಕ್ಕಂಥದ್ದು. ಅಂದರೆ ಆ 23 ಬದುಕಿ ಜನ ಉಳಿದಿದ್ರಲ್ಲ ಅದರಲ್ಲಿ ಈ ಒಬ್ಬ. ಓಕೆ, ಹಾಗಾದ್ರೆ ಮತ್ತೆ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಕಪ್ಪು ಕೋಣೆ ದುರಂತದ ದಂತಕಥೆಯ ಸೃಷ್ಟಿಕರ್ತ ಯಾರು ಅಂತ ಕೇಳ್ಬೋದು. ಯಾರು? ಹಾಲ್ವೇಲ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಈ ನಡೆದಿರ್ತಕ್ಕಂಥ ಎಲ್ಲ ಪ್ರಸ್ತಾಪದ ಬಗ್ಗೆ ಒಂದು ಕೃತಿ ಕೂಡ ಬರೆದಿದ್ದಾರೆ ಈ ಮಹಾಶಯರು. ಏನಂತ? ಟ್ರ್ಯಾಜಿಡಿ ಆಫ್ ಕಲ್ಕತ್ತಾ ಅಥವಾ ಕಲ್ಕತ್ತಾ ಆಫ್ ಟ್ರ್ಯಾಜಿಡಿ ಅನ್ನುವಂಥ ಕೃತಿ ಹಾಲ್ವೇಲ್ ಅಂತ ಗೊತ್ತಿರಬೇಕು. ಇನ್ನು ಈ ಹಾಲ್ವೇಲ್ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಯಾರಿಗೆ ಹೇಳಿದ ಅಂತಂದ್ರೆ ರಾಬರ್ಟ್ ಕ್ಲೈವನಿಗೆ ಹೇಳಿದ. ನೋಡ್ರಿ, ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂತಂದ್ರಿಗಿನ ಸಿರಾಜನಿಗೆ ತಕ್ಕ ಪಾಠ ಕಲಿಸ್ಬೇಕಂತೇಳಿ ಕೇಸಿ ಈ ಸಿರಾಜನಿಗೆ ಯಾರ್ಯಾರನ್ನ ಕಂಡ್ರೆ ಯಾರಿಗೆ ಆಗಲ್ಲ ಅವ್ರನ್ನೆಲ್ಲರನ್ನೂ ಕೂಡ ತನ್ನ ಪಕ್ಷಕ್ಕೆ ಏನು ಮಾಡಿದ, ಸೇರಿಸ್ಕೊಂಡು ಬಿಟ್ಟ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾರಂದ್ರಿಗಿನ ಒಬ್ಬ ಮಣಿಕ್ ಚಂದ್, ಇನ್ನೊಬ್ಬ ಮೀರ್ ಜಾಫರ್. ಇವರಿಬ್ಬರು ಮೋಸ್ಟ್ ಇಂಪಾರ್ಟೆಂಟ್. ಮೀರ್ ಜಾಫರ್ ನೋಡ್ರಿ, ಮೀರ್ ಜಾಫರ್ ಯಾರು ಅಂತಂದ್ರಿಗಿನ ಮೀರ್ ಜಾಫರ್ ಇತ್ತ ಸರ್ವ ಸೇನಾಧಿಪತಿ ಇತ್ತ, ಸಿರಾಜನ ಬಲಗೈ ಬಂಟ. ಇನ್ನು ಮಣಿಕ್ ಚಂದ್ ಯಾರು ಅಂದ್ರಿಗಿನ ಈ ಮಣಿಕ್ ಚಂದ್ ಅಲಿನಗರ್ ನೋಡ್ಕೊಳ್ತಕ್ಕಂಥ ಹೆಡ್ ಇತ್ತ. ಅಲಿನಗರ್, ಈ ಅಲಿನಗರ್ ಎಲ್ಲಿ ಅಂದರೆ ಅಲಿನಗರ್ ಅಂದರೆ ಬೇರೆ ಅಲ್ಲ, ಕಲ್ಕತ್ತಾ ಅಂದರೆ ಬೇರೆ ಅಲ್ಲ. ಏನು ಕಾಶಿಂ ಬಜಾರದ ಮೇಲೆ ದಾಳಿ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಸೈನಿಕರನ್ನ ಬಂಧಿಸಿಕೊಂಡು ಆ ಕಲ್ಕತ್ತಾ ನಗರವನ್ನು ವಶಪಡಿಸಿಕೊಂಡು ಆ ಕಪ್ಪು ಕೋಣೆ ದುರಂತಕ್ಕೆ ಏನು ಕಾರಣನಾದ್ನಲ್ಲ ಯಾರು, ಸಿರಾಜ್ ಉದ್ದೌಲಾ. ಇದೇ ಕಲ್ಕತ್ತಾ ನಗರಕ್ಕೆ ಆತ ಹೆಸರು ಚೇಂಜ್ ಮಾಡಿರ್ತಾನೆ ಅಷ್ಟೇ, ಅಲಿನಗರ ತಿಳ್ಕೇಶಿ ಅವರ ಅಜ್ಜನ ಹೆಸರು. ಓಕೆ, ಇದು ನಿಮಗೆ ಅಲಿವರ್ದ್ ಖಾನ್ ಅಂತ ಕೇಳಿರ್ಬೇಕು ನೀವು. ಈತನ ಅಜ್ಜ, ಆ ಅಜ್ಜನ ಹೆಸರು ಇಡ್ತಾನೆ ರೀ, ಅಲಿನಗರ ತಿಳ್ಕೇಶಿ. ಇನ್ನು ಬ್ರಿಟಿಷರು ಏನು ಮಾಡಿದ್ರು ಅಂತಂದ್ರಿಗಿನ ಅದ್ರಾಗ ಬ್ರಿಟಿಷರ್ ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂದ್ರಿಗಿನ ಇದನ್ನೆಲ್ಲ ಈ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಸಿರಾಜನ್ನು ನಾವು ಸುಮ್ಮನೆ ಬಿಡಬಾರ್ದು, ಸಿರಾಜನ ಮೇಲೆ ನಮ್ಮ ಸೇಡನ್ನು ತೀರಿಸ್ಕೊಳ್ಬೇಕಂತೇಳಿ ಮಣಿಕ್ ಚಂದನ ಜೋಡಿ ಕೈ ಜೋಡಿಸಿ ಒಂದು ಪ್ಲ್ಯಾನ್ನ ರೆಡಿ ಮಾಡಿದ. ಯಾರು? ರಾಬರ್ಟ್ ಕ್ಲೈವ್ ಮಣಿಕ್ ಚಂದನಿಗೆ ಹೇಳಿದೆ. ಏನು ಹೇಳಿದೆ ಅಂದ್ರಿಗಿನ ಮಣಿಕ್ ಚಂದ್ ನಾ ಹೇಳ್ದಂಗೆ ನೀ ಮಾಡಿ ಸಾಕಷ್ಟೇ ಅಂತ ಹೇಳ್ದ. ಈಗ ನೀ ಏನು ಮಾಡಬೇಕು, ಈ ಕೂಡಲ್ಲಿ ನಿಮ್ಮ ರಾಜನಿಗೆ ಒಂದು ವಿಷಯ ತಿಳಿಸ್ಬೇಕು. ಏನು ತಿಳಿಸ್ಬೇಕಪ್ಪ ಅಂತಂದ್ರೆ ಬ್ರಿಟಿಷರು ದೊಡ್ಡ ಪ್ರಮಾಣದ ಸೈನ್ಯವನ್ನು ತೊಗೊಂಡು ಬಂದು ಅಲಿನಗರದ ಮೇಲೆ ಏನು ಮಾಡಿದಾರ, ದಾಳಿ ಮಾಡಿದಾರ. ನಮ್ಮ ರಕ್ಷಣೆಗಾಗಿ ನೀವು ಈ ಕೂಡಲೇ ಧಾವಿಸಬೇಕು ಅಂತೇಳಿ ಒಂದು ಪತ್ರ ಬರೀ ಅಂತ ಹೇಳಿದರು. ಆವಾಗ ಮಣಿಕ್ ಚಂದ್ ಏನು ಮಾಡಿದ ಅಂದ್ರಿಗಿನ ರಾಬರ್ಟ್ ಕ್ಲೈವ್ ಹೇಳ್ದಂಗೆ ಒಂದು ಪತ್ರ ಬರೆದ. ಬಟ್ ಅವ್ರದ್ದೇನಿತ್ತು ಪ್ಲಾನು, ರಾಬರ್ಟ್ ಕ್ಲೈವ್ ಏನಿತ್ತಂದ್ರೆ ಈ ಕೂಡಲೇ ಅಂದ ತಕ್ಷಣ ಏನು ಮಾಡ್ತಾನೆ, ಒಂದು ಸ್ವಲ್ಪ ಸೈನ್ಯವನ್ನು ತೊಗೊಂಡು ಬರ್ತಾನೆ. ಅವಾಗ ಏನು ಮಾಡಿಬಿಡೋದು, ಸಿರಾಜನ್ನು ಸಾಯಿಸ್ಬಿಡೋದು ಅಂತ ಪ್ಲಾನ್ ಮಾಡಿರ್ತಾರೆ. ಬಟ್ ಆದರೆ ಅದು ಪ್ಲಾನ್ ಉಲ್ಟಾಗುತ್ತೆ. ಸಿರಾಜ್ ಸಣ್ಣ ಪ್ರಮಾಣದ ಸೈನ್ಯದೊಂದಿಗೆ ಬರಲ್ಲ, ಬೃಹತ್ ಆಕಾರದ ಸೈನ್ಯವನ್ನು ಕರ್ಕೊಂಡು ಈ ಅಲಿನಗರಕ್ಕೆ ಬರ್ತಾನೆ. ಆವಾಗ ಅದನ್ನು ಗಮನಿಸಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂದ್ರಿಗಿನ ಮೀರ್ ಜಾಫರ್ಗೆ ಹೇಳಿದ, ಈಗ ಯುದ್ಧ ಮಾಡೋದು ಬೇಡ, ನಿಮ್ಮ ರಾಜನಿಗೆ ಹೇಳು ಒಪ್ಪಂದ ಮಾಡ್ಕೋತ ಹೇಳು ಅಂತ ಹೇಳಿದ. ಹಾಗಾಗಿ ಮೀರ್ ಜಾಫರ್ ಸಿರಾಜ್ ಉದ್ದೌಲಿಗೆ ಏನು ಹೇಳಿದ ಅಂದ್ರಿಗಿನ ಸರಿ, ಏನು ಯುದ್ಧ ಮಾಡೋದು ಬೇಡ, ಸದ್ದವ್ರ ಜೋಡಿ ಏನು ಮಾಡ್ಕೊಳ್ಳೋಣ, ಒಪ್ಪಂದ ಮಾಡ್ಕೊಂಡು ಬಿಡೋಣ ಅಂತ ಹೇಳಿದ. ಹಾಗಾಗಿ ಮೀರ್ ಜಾಫರ್ನ ಮಾತು ಸಿರಾಜ್ ಕೇಳಲೇಬೇಕಾಗಿತ್ತು. ಯಾಕಂದ್ರೆ ಅವ್ನು ದಂಡನಾಯಕ, ಅವನು ಅಂದ್ರೆ ಎಲ್ಲ ಸರ್ವ ಸೇನಾಧಿಪತಿ ಅವನು. ಹಾಗಾಗಿ ಇಲ್ಲಿ ಏನಾಯ್ತು ಅಂದರೆ
ಈ ಮೀರ್ ಜಾಫರ್ನ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದೇ ಯಾವ ಒಪ್ಪಂದಪ್ಪ ಅಂದ್ರೆ ಅಲಿನಗರ್ ಶಾಂತಿ ಒಪ್ಪಂದ ಅಂತ ಕರಿತೀವಿ. ಅಲಿನಗರ್ ಶಾಂತಿ ಒಪ್ಪಂದ. ನೋಡ್ರಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾನು ಲಿಂಕ್ ಏನು ಇಂಟರ್ಲಿಂಕ್ ಏನು ಕೊಡ್ತಾ ಇದ್ದೀನಿ ಅರ್ಥ ಆಗಲ್ಲ ಅಂದ್ರೆ ನಾನು ಒಂದು ಕ್ಲಾಸ್ ಮಾಡಿದ್ದೀನಿ, ಪ್ಲಾಸ್ಟಿಕ್ ಕದನದ ಬಗ್ಗೆನೇ ಒಂದು ಕ್ಲಾಸ್ ಮಾಡಿದ್ದೀನಿ. ಅದನ್ನು ನೋಡ್ರಿ, ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಅಲ್ಲಿ ಯಾವುದು ಅಂದರೆ ಕಂಟೆಂಟ್ನ ಏನು ಮಾಡಿದ್ದೀನಿ, ಕ್ರೋನಲಾಜಿಕಲ್ ಆಗಿ ಹೇಳಿರ್ತಕ್ಕಂಥ 1 by 1 ನಾನು ಸ್ಪಷ್ಟಪಡಿಸಿದ್ದೀನಿ. ಓಕೆ, ಇಲ್ಲಿ ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಶ್ನೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್. ಹಾಗಾದರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರೆ ಅಂದರೆ ಪ್ಲಾಸಿ ಕದನದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಬ್ಯಾಟಲ್ ಆಫ್ ಪ್ಲಾಸಿ. ನೋಡ್ರಿ, ಬ್ಯಾಟಲ್ ಆಫ್ ಪ್ಲಾಸಿ. ಹಾಗಾದರೆ ಇದು ಯಾವಾಗ ನಡೀತು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ 1757 ಜೂನ್ 23. ನೋಡ್ರಿ, ಫಸ್ಟ್ ಏನಾಯಿತು 1756 ಜೂನ್ 20ಗೆ ಏನಾಯಿತು, ಒಂದು ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಆಯಿತು. ಅದಕ್ಕೆ ಕಾರಣ ಸಿರಾಜುದ್ದೌಲಾ. ಓಕೆ, ಇನ್ನು ಈ ವಿಷಯನ ಹೊರಗಡೆ ಸ್ಪ್ರೆಡ್ ಮಾಡಿದವರು, ಜಗತ್ತಿಗೆ ಸ್ಪ್ರೆಡ್ ಮಾಡಿದವರು ಹಾಲ್ವೆಲ್. ಇನ್ನು ಅದಾದ ನಂತರ ಏನಾಯಿತು, ಈ ಮಣಿಕ್ ಚಂದನ್ ಏನು ಮಾಡಿದ, ಹೆಡ್ಡಾಗಿ ನೇಮಕ ಮಾಡಿದ್ದ. ಆನಂತರ ರಾಬರ್ಟ್ ಲೇ ಪ್ಲ್ಯಾನ್ ಮಾಡಿ ಏನು ಮಾಡಿದ, ಮಣಿಕ್ ಚಂದನ್ ತನ್ನ ಕಡೆ ವಾಲ್ಸ್ಕೊಂಡಿದ್ದ. ಆ ನಂತರ ಏನಾಯಿತು, ಅಲಿನಗರ್ ಶಾಂತಿ ಒಪ್ಪಂದ ಆಯಿತು. ಓಕೆ, ಅಲಿನಗರ್ ಶಾಂತಿ ಒಪ್ಪಂದ. ಬಟ್ ಅಲಿನಗರ್ ಶಾಂತಿ ಒಪ್ಪಂದ ನಂತರ ಈ ಸಿರಾಜುದ್ದೌಲಾ ಅನ್ಕೊಂಡ ಇವ್ರು ನಾನು ಏನು ಮಾಡೋಕ್ಕಾಗಲ್ಲ, ಬಟ್ ಬ್ರಿಟಿಷರ್ ನನ್ನ ಕಂಡ್ರೆ ಭಯ ಅಂತ ಅನ್ಕೊಂಡ. ಬಟ್ ರಾಬರ್ಟ್ ಲೈ ಒಳಗೆ ಸಂಚು ನಡೆಸಿ 1757 ಜೂನ್ 23ಗೆ ಏನು ಮಾಡಿದ ಅಂದ್ರಿಗಿನ ಪತ್ರ ಬರೆದ, ಸಿರಾಜನಿಗೆ ಪತ್ರ ಬರೆದ. ಅಲಿನಗರ್ ಶಾಂತಿ ಒಪ್ಪಂದದ ಕರಾರನ್ನು ನೀ ಏನು ಮಾಡಿದ್ದಿ, ಉಲ್ಲಂಘನೆ ಮಾಡಿದ್ದಿ, ಹಾಗಾಗಿ ನೀವು ಯುದ್ಧಕ್ಕೆ ಬರಬೇಕು ಅಂತ ಪತ್ರ ಬರೆದ. ಅವಾಗ ಸಿರಾಜನಿಗೆ ಅನಿಸ್ತು, ನನ್ನ ದೊಡ್ಡ ಸೈನ್ಯ ಐತೆ ಬಿಡು, ನಾನು ಹೆಂಗಿದ್ರೆ ಗೆಲ್ತೀನಿ ಅನ್ನೋವಂಥ ಭರವಸೆ ಅವನಲ್ಲಿ ಮೂಡಿತ್ತು. ಬಟ್ ಅವನಿಗೆ ಗೊತ್ತಿರಲಿಲ್ಲ, ಯಾರನ್ನ ನಾನು ನಂಬ್ಕೊಂಡು ಯುದ್ಧ ಮಾಡತ್ತೀನಲ್ಲ ಅವರೆಲ್ಲ ನನಗೆ ಏನು ಮಾಡಿದಾರೆ, ಕೈ ಕೊಟ್ಟರಂತ ಅವನಿಗೂ ಕೂಡ ಗೊತ್ತಿರಲಿಲ್ಲ. ಓಕೆ, 1757 ಜೂನ್ 23 ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಡೇಟ್ ಪದೇ ಕೇಳ್ತಾರೆ, ಇದನ್ನು ನೀವು ನನ್ನ ನೆನ್ಪಿಟ್ಕೋರಿ. ಇನ್ನು ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ 1757 ಜೂನ್ 23ಗೆ ನಡೆದಿರ್ತಕ್ಕಂಥ ಪ್ಲಾಸಿ ಕದನಕ್ಕೆ ತತ್ಕ್ಷಣದ ಕಾರಣ ಯಾವುದು ಅಂತ ಕೇಳಿದ್ರು ಕೂಡ ನೀವು ಕಪ್ಪು ಕೋಣೆ ದುರಂತ ಅನ್ನೋದನ್ನು ಆನ್ಸರ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಪ್ರಶ್ನೆ ಇಲ್ಲಿ ಭಾಳ ಬರ್ತಾವ್ರಿ. ಇಲ್ಲಿ ಏನು ಬರ್ತಾವ ಅಂತಂದರೆ, ಈಗ ಎಕ್ಸಾಂಪಲ್ ಏನು ಕೇಳ್ಯಾರ, ಬಂಗಾಳದ ನವಾಬನಾಗಿದ್ದವರು ಅಂತ ಕೇಳಿದ್ದಾರೆ. ಇದೇ ಆ್ಯಂಗಲಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಬಂಗಾಳದ ನವಾಬರನ್ನು ಕ್ರಮವಾಗಿ ಜೋಡಿಸ್ರತ್ತೆ ಕೇಳ್ಬೋದು. ಕ್ರಮವಾಗಿ ಈಗ ಎಕ್ಸಾಂಪಲ್ ಮೀರ್ ಜಾಫರ್ ಕೊಟ್ಟಾರ, ಸಿರಾಜುದ್ದೌಲ್ ಕೊಟ್ಟಾರ, ಮತ್ತು ಈಗ ಸುಜೇದೌಲಾ, ಸರ್ಫರಾಜ್ ಖಾನ್, ಅಲಿವರ್ದ್ ಖಾನ್, ಮೀರ್ ಕಾಸಿಮ್, ಮೀರ್ ಜಾಫರ್ ಹಿಂಗೆ ಕೊಟ್ಟರೆ ಏನು ಮಾಡಬೇಕು, ನೀವು ಸ್ಟಾರ್ಟಿಂದ ಎಂಡ್ವರೆಗೂ ಕೂಡ ನೀವು ಜೋಡಿಸ್ಬೇಕಾಗ್ತೈತೆ. ಓಕೆ, ಇದು ನಿಮಗೆ ಗೊತ್ತಿರಲಿ. ನಾನು ಮತ್ತೊಂದು ಪ್ರಶ್ನೆ ಬಂದಾಗ ನಾನು ಕ್ರಮವಾಗಿ ಹೇಳ್ತೀನಿ, ಯಾರ ನಂತರ ಯಾರು ಬಂಗಾಳದ ನವಾಬರು ಆದರು ಅನ್ನೋದನ್ನು. ಓಕೆ, ನೆಕ್ಸ್ಟ್ ಮತ್ತೆ ಇದೇ ಮುಂದೆ ಏನಾಗುತ್ತೆ, ಇದಾದ ನಂತರ ಒಂದು ಬಾಕ್ಸರ್ ಕದನ ಕೂಡ ನಡೀತೆ. ಯಾವಾಗ 1764 ನಡೀತೆ. ಓಕೆ, ನೋಡೋಣ, ಕ್ವಶನ್ ಇದ್ದರೆ ಮುಂದೆ ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ. ಇತಿಹಾಸವು ಒಂದು ವಿಜ್ಞಾನ, ಅದು ಕಡಿಮೆಯೂ ಅಲ್ಲ ಹೆಚ್ಚು ಅಲ್ಲ. ನೋಡ್ರಿ, ಅದು ಕಡಿಮೆಯೂ ಅಲ್ಲ ಹೆಚ್ಚು ಅಲ್ಲ ಎಂದು ಉಲ್ಲೇಖಿಸಿದವರು ಯಾರು ಅಂತ ಕೇಳಿರ್ತಕ್ಕಂಥದ್ದು 2018ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಇಲ್ಲಿ JB ಬ್ಯೂರಿ, ಬಟರ್ಫೀಲ್ಡ್, ಸಿಲ್ಲೆ, ಫಿಸ್ಟ್ ಈ ರೀತಿ ಆಯ್ಕೆಗಳಿದಾವೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ JB ಬ್ಯೂರಿಯವರು ಈ ಮಾತು ಹೇಳಿರ್ತಕ್ಕಂಥದ್ದು. ಏನು ಹೇಳಿ, ಇತಿಹಾಸವು ಒಂದು ವಿಜ್ಞಾನ, ಅದು ಕಡಿಮೆಯೂ ಅಲ್ಲ ಹೆಚ್ಚು ಅಲ್ಲ ಎಂದು ಉಲ್ಲೇಖಿಸಿದವರು ಇವರೇ. ನೋಡ್ರಿ, ಈ ಪ್ರಶ್ನೆಗಳು ಪೊಲೀಸ್ ಕಾನ್ಸ್ಟೇಬಲು, KSRP, DR ಈ ಥರ ಎಕ್ಸಾಮ್ಗಳಲ್ಲಿ ಕಾಪಿ ಪೇಸ್ಟ್ ನೇರವಾಗಿ ಬಂದುಬಿಡ್ತಾವ್ರಿ ಇವು. ಹಾಗಾಗಿ ಇಂಥ ಕ್ವಶನ್ಗಳನ್ನು ನೀವು ನೋಟ್ ಮಾಡಿಕೊಂಡು ಯಾರು ಹೇಳಿದ್ರು ಅನ್ನೋದು ಕೂಡ ಮುಂದೆ ಬರ್ಕೊಂಡ್ಬಿಡ್ಬೇಕು. ಓಕೆ, ಹಾಗಾದರೆ ಇನ್ನು ಬಿಟ್ಟರೆ ಇನ್ನು ಇತಿಹಾಸದ ಬಗ್ಗೆ ಬೇರೆ ಏನು ಹೇಳಿದಾರ ಫಸ್ಟ್ ನೋಡ್ರಿ. ಹಾಗಾದರೆ ಫಸ್ಟಿಗೆ ನಾವೇನು ತಿಳ್ಕೊಳ್ಳೋಣ, ಇತಿಹಾಸ ಅನ್ನುವಂಥ ಪದ. ನೋಡ್ರಿ, ಇತಿಹಾಸ ಅನ್ನುವಂಥ ಪದ ಇದು ಕನ್ನಡದ ಪದ. ಈ ಕನ್ನಡದ ಪದ ಎಲ್ಲಿಂದ ಉತ್ಪತ್ತಿ ಆಯಿತು ಅಂತಂದ್ರಿಗಿನ ಸಂಸ್ಕೃತ ಭಾಷೆಯಿಂದ ಉತ್ಪತ್ತಿ ಆಯಿತು. ನೋಡ್ರಿ, ಸಂಸ್ಕೃತದಲ್ಲಿ ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥದ್ದು. ಇತಿ ಪ್ಲಸ್ ಆಸ ಅಂತ ಕರಿತೀವಿ ನಾವು. ಇತಿ ಪ್ಲಸ್ ಆಸ, ಇತಿಹಾಸ. ಓಕೆ, ಇತಿ ಅಂದರೆ ಹೀಗೆ, ಆಸ ಅಂದರೆ ನಡೆದಿತ್ತು, ಹೀಗೆ ನಡೆದಿತ್ತು ಅನ್ನುವುದೇ ಇತಿಹಾಸ ಸ್ನೇಹಿತರೆ. ಇನ್ನು ಇತಿಹಾಸ ಅನ್ನುವಂಥ ಹಿಸ್ಟ್ರಿ ಅನ್ನುವಂಥ ಪದ, ಹಿಸ್ಟ್ರಿ ಅನ್ನುವಂಥ ಈ ವರ್ಡ್ ಏನಿದೆಯಲ್ಲ, ಇದು ಹಿಸ್ಟೋರಿಯಾ ಅನ್ನುವಂಥ ಪದದಿಂದ ಬಂದೈತೆ. ಯಾವ ಭಾಷೆ ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಬಂದೈತೆ. ಗ್ರೀಕ್ ತನಿಖೆ, ಅನ್ವೇಷಣೆ ಎಂದರ್ಥ. ಓಕೆ, ಹಾಗಾದರೆ ಇತಿಹಾಸದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಇತಿಹಾಸದ ಪಿತಾಮಹ ಯಾರು ಅಂತಂದ್ರೆ ಹೆರೋಡೋಟಸ್. ನೋಡ್ರಿ, ಹೆರೋಡೋಟಸ್ ಅವರು ನಾವು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಇತಿಹಾಸದ ಪಿತಾಮಹ
ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತಂದ್ರೆ ಕಲ್ಲಣನ ಕರಿತೀವಿ ನಾವು. ಕಲ್ಲಣ ನೋಡ್ರಿ, ರಾಜತರಂಗಿಣಿ ಇವ್ರದ್ದು ಫೇಮಸ್ ಆಗಿರ್ತಕ್ಕಂಥ ಕೃತಿ, ಜಮ್ಮು ಕಾಶ್ಮೀರದ ಒಂದು ವಿವರಣೆ ಒಳಗೊಂಡಿದೆ. ಕರ್ನಾಟಕದ ಇತಿಹಾಸದ ಪಿತಾಮಹ ಯಾರನ್ನ ಕರಿತೀವಿ ನಾವು? EP ರೈಸ್ ಅವ್ರನ್ನ ಕರಿತೀವಿ. EP ರೈಸ್ ಇವರು ಕರ್ನಾಟಕ ಇತಿಹಾಸದ ಪಿತಾಮಹ. ವೆರಿ ಇಂಪಾರ್ಟೆಂಟ್, ಈಗ ಹೇಳಿದ ಮೋಸ್ಟ್ ಇಂಪಾರ್ಟೆಂಟ. ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂದ್ರಿಗಿನ ರಾಬರ್ಟ್ ಬ್ರೂಸ್ಪುಟ್ ಅವ್ರನ್ನ ಕರಿತೀವಿ. ರಾಬರ್ಟ್ ಬ್ರೂಸ್ಪುಟ್ ನೋಡ್ರಿ, ರಾಬರ್ಟ್ ಬ್ರೂಸ್ಪುಟ್ ಅವ್ರನ್ನ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರಿತೀವಿ ನಾವು. ಪ್ರಾಗೈತಿಹಾಸಿಕ ಪಿತಾಮಹ ಇವೆಲ್ಲ ಕ್ವಶನ್ ಆಗಿರ್ತಕ್ಕಂಥವೇ. ಓಕೆ, ಇದು KS ಅಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ. ಇದು KS ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ಇದರ ಪ್ರಶ್ನೆನ. ಪ್ರಾಗೈತಿಹಾಸಿಕ ಪಿತಾಮಹ ಯಾರು ಅಂತ? ರಾಬರ್ಟ್ ಬ್ರೂಸ್ಪುಟ್. ಓಕೆ, ಹಾಗಾದರೆ ಈಗ ನಾವು JB ಬ್ಯೂರಿ ಅವರ ಒಂದು ವ್ಯಾಖ್ಯೆ ತಿಳ್ಕೊಂಡ್ವಿ. ಹಾಗಾದರೆ ಬೇರೆ ಬೇರೆ ಇತಿಹಾಸಕಾರರು ಯಾವ್ಯಾವ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ಒಂದು ನೋಡ್ಕೊಂಡ್ಬಿಡೋಣ, ಒಂದು 2-3 ನೋಡಿ. ಅನಾಗರಿಕತೆಯಿಂದ ನೋಡ್ರಿ, ಅನಾಗರಿಕತೆಯಿಂದ ನಾಗರಿಕತೆಯತ್ತ ಸಾಗಿ ಬಂದ ಮನುಕುಲದ ಕಥೆಯೇ ಇತಿಹಾಸವಾಗಿದೆ ಅಂತ ಹೇಳಿದವರು ಯಾರು ಅಂತಂದ್ರಿಗಿನ J. ನೆಹರು ಅವರು. ನೋಡ್ರಿ, ಜವಾಹರ್ಲಾಲ್ ನೆಹರು ಅವರೊಂದು ಕೃತಿ ಇದೆ, ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋದೊಂದು ಕೃತಿ ಇದೆ, ದ ಗ್ಲಿಂಪಲ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನೋದು ಕೂಡ ಒಂದು ಕೃತಿ ಇದೆ. ಅದರಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಯಾರು? J. ನೆಹರು, ಜವಾಹರ್ಲಾಲ್ ನೆಹರು. ನೆಕ್ಸ್ಟು ನಾಗರಿಕತೆಗಳ 7 ಬೀಳಿನ ಕಥೆಯಾಗಿದೆ. 7 ಬೀಳಿನ ಕಥೆಯೇ ಇತಿಹಾಸ ಅಂತ ಹೇಳಿದವರು ಯಾರು ಅಂತಂದರೆ ಪ್ರೊಫೆಸರ್ ಟೈನಾಬಿ. ಇವರು ಟೈನಾಬಿ ಅಂತ ಕೇಶಿ. ಓಕೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಥವಾ ಹೋರಾಟ ಅಂತ ಹೇಳಿದವರು ಯಾರಂದ್ರೆ ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಫೇಮಸ್ ಆಗಿರ್ತಕ್ಕಂಥ ಕೃತಿ. ಓಕೆ, ನೆಕ್ಸ್ಟ್ ಮುಂದಿನ ಪೀಳಿಗೆ ನೆನಪಿಡಬೇಕಾದ ನೋಡ್ರಿ, ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವೀರರ ಚರಿತ್ರೆ ಅಥವಾ ಮಹತ್ವಪೂರ್ಣ ಘಟನೆಯೇ ಇತಿಹಾಸ ಅಂತ ಹೇಳಿದವರು ಯಾರು ಅಂತಂದ್ರಿಗಿನ ಈ ರೀತಿ ಹೇಳಿದವ್ರು ಅಂದ್ರೆ ಎರೋಡೋಟಸ್ ಅವರು, ಗ್ರೀಕ್ ಇತಿಹಾಸಕಾರ ಎರೋಡೋಟಸ್ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇವೆಲ್ಲ ಮತ್ತೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿರ್ತಕ್ಕಂಥದ್ದು 2004ರಲ್ಲಿ ರಾಮಾನುಜಾಚಾರ್ಯರು, ಚೈತನ್ಯ ಪ್ರಭು, ಗೌತಮ, ಮಧ್ವಾಚಾರ್ಯರು. ಇದು ನೋಡಿದ್ರೆ ಆನ್ಸರ್ ಆಗ್ಬೋದು, ನೀವು ಗೆಸ್ ಮಾಡಿದ್ರು ಕೂಡ. ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಂದ್ರೆ ಗೌತಮ. ನ್ಯಾಯ ದರ್ಶನ ನಿಮಗೆ ಗೊತ್ತಿರಬೇಕು. ವೇದಗಳ ಕಾಲದಲ್ಲಿ 6 ದರ್ಶನಗಳು ಕಂಡು ಬರ್ತವ್ರೆ. ಎಷ್ಟು ದರ್ಶನಗಳು? 6 ದರ್ಶನಗಳು ಇದಾವೆ ನೋಡ್ರಿ. ದರ್ಶನಗಳ ಸಂಖ್ಯೆ ಅಂದ್ರೆ 6. ಯಾವ್ಯಾವ ಅಂದರೆ 1 2 3 4 5 6. 1 ನ್ಯಾಯ, ಇಲ್ಲೇ ಇದೆ, ಫಸ್ಟ್ ಬರ್ಕೊಂಡು. ನ್ಯಾಯ ದರ್ಶನ ಯಾರು? ಗೌತಮ್. ಇನ್ನು ವೈಶಾಖಿಕ ದರ್ಶನ ಕಣದ ಮಹರ್ಷಿ ಅವರು. ಓಕೆ, ನೆಕ್ಸ್ಟ್ ನೋಡಿ ಸಾಂಖ್ಯ ದರ್ಶನ ಕಪಿಲ ಮಹರ್ಷಿ. ನೆಕ್ಸ್ಟ್ ಯೋಗ ದರ್ಶನ ಪತಾಂಜಲಿ ಮಹರ್ಷಿ. ಇನ್ನು ಪೂರ್ವ ಮೀಮಾಂಸೆ ಜೈಮಿನಿಯ. ಇನ್ನು ಉತ್ತರ
ಮೀಮಾಂಸೆ. ಇವೇ 6 ದರ್ಶನಗಳು ಸ್ನೇಹಿತರೆ. ಇದು ಬಾದರಾಯಣ. ಇದನ್ನು ಒಂದೇಶಿ ಬರಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ, ಇದೊಂದು ಕಡೆ ನೋಟ್ ಮಾಡ್ಕೊಂಡ್ಬಿಡ್ರಿ. ಇದು ದರ್ಶನ ಅಂದರೆ ಏನಂದ್ರೆ ಆಧ್ಯಾತ್ಮಿಕ ವಿಚಾರವನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಆಧ್ಯಾತ್ಮಿಕ ವಿಚಾರ, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ವಿಚಾರವನ್ನು ಹೇಳ್ತಕ್ಕಂಥದ್ದು. ಎಕ್ಸಾಂಪಲ್ ಈಗ ಮುಕ್ತಿ, ಪತಂಜಲಿ ಅವರು ಹೇಳಿದರು ಮುಕ್ತಿ ಸಾಧನೆ, ಮುಕ್ತಿ ದೊರಿಬೇಕಾದ್ರೆ ಯೋಗ ಮಾಡಬೇಕು ಒಬ್ಬರು ಹೇಳ್ತಾರೆ. ಇನ್ನು ಇದರಲ್ಲಿ ಪೂರ್ವಮೀಮಾಂಸೆಯಲ್ಲಿ ಅಣುಗಳಿಂದ ಈ ವಿಶ್ವ ರಚನೆ ಆಗಿರೋದು, ದೇವರಿಲ್ಲ, ಆ ರೀತಿ ಏನಪ್ಪ ಅಂದ್ರೆಗಿನ ಇಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರವನ್ನು ತಮ್ಮ ಅಭಿಪ್ರಾಯದಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ನ್ಯಾಯ, ವೈಶಾಖಿಕ, ಸಾಂಖ್ಯ, ಯೋಗ, ಪೂರ್ವ ಮತ್ತು ಪೂರ್ವಮೀಮಾಂಸ, ಉತ್ತರಮೀಮಾಂಸೆ ಇಷ್ಟು ಗೊತ್ತಿರಬೇಕು. ಟೋಟಲ್ 6 ದರ್ಶನಗಳಿವೆ. ರೈಟ್. ನೆಕ್ಸ್ಟ್ ಪ್ರಶ್ನೆ. ಅಲೆಮಾರಿ ಜೀವನದ ಲಕ್ಷಣವನ್ನು ಹೊಂದಿದ್ದ ಕಾಲ. ಕೆಸೆಟ್ 2015ನಲ್ಲಿ ಕೇಳಿರ್ತಕ್ಕಂಥದ್ದು. ಪುರಾತನ ಶಿಲಾಯುಗ, ನೂತನ ಶಿಲಾಯುಗ, ಕಂಚಿನ ಯುಗ, ಕಬ್ಬಿಣದ ಯುಗ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಪುರಾತನ ಯುಗ, ಪುರಾತನ ಶಿಲಾಯುಗ ಅಂದರೆ ಹಳೆಯ ಶಿಲಾಯುಗ. ನಿಮಗೆ ಗೊತ್ತಿರಲಿ, ಮಾನವನ ವಿಕಾಸವಾದ ಹಂತಗಳು, ವಿಕಾಸವಾದಕ್ಕೆ ಕಾರಣ ಆಗಿರತಕ್ಕಂಥ ಹಂತಗಳು ಎಷ್ಟಂದ್ರೆ 5 ಹಂತಗಳು ದೇವ್ರಿ. ಎಷ್ಟು ಹಂತಗಳು? 5 ಹಂತಗಳು ನೋಡ್ರಿ. ಫಸ್ಟ್ ನೋಡಿ, ಒಂದನೇದು ಹಳೆಯ ಶಿಲಾಯುಗ. ಹೌದಾ? ಎರಡನೇದು ಮಧ್ಯ ಶಿಲಾಯುಗ. ಮೂರನೇದು ನವಶಿಲಾಯುಗ. ನಾಲ್ಕನೆಯದು ತಾಮ್ರಯುಗ ಅಥವಾ ತಾಮ್ರಶಿಲಾಯುಗ. ಐದನೆಯದು ಕಬ್ಬಿಣ ಯುಗ. ಹೌದಾ? ಇನ್ನು ಜಾನ್ ಲುಬಾಕ್ ಅವರು ಇವ್ರನ್ನ ಗ್ರೀಕ್ ಭಾಷೆಯಲ್ಲಿ ಕೂಡ ಹೆಸರಿಸ್ತಕ್ಕಂಥದ್ದು. ಇದನ್ನು ನಾವು ಏನಂತ ಕರಿತೀವಿ? ಪ್ಯಾಲಿಯೋಲಿಥಿಕ್ ಅಂತ ಕರಿತೀವಿ. ಪ್ಯಾಲಿಯೋಲಿಥಿಕ್ ಅಂತ ಕರಿತೀವಿ. ಹೌದಾ? ಪ್ಯಾಲಿಯೋಲಿಥಿಕ್. ಇನ್ನು ಮೆಸೋಲಿಥಿಕ್, ಇನ್ನು ನಿಯೋಲಿಥಿಕ್, ಇನ್ನು ಚಾಲ್ಕೋಲಿಥಿಕ್, ಮೆಗಾಲಿಥಿಕ್ ಈ ರೀತಿ ಗ್ರೀಕ್ ಭಾಷೆಯಲ್ಲಿ. ಹಾಗಾದರೆ ನಿಮಗೆ ಗೊತ್ತಿರಬೇಕು, ಆದಿಮಾನವ ಹಂತ ಹಂತವಾಗಿ ಏನು ಮಾಡ್ತಾನೆ? ಬೆಳವಣಿಗೆ ಹೊಂದುತ್ತಾನೆ. ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಏನಿತ್ತು ಈ ಒಂದು ಯುಗದಲ್ಲಿ, ಹಳೆಯ ಶಿಲಾಯುಗದಲ್ಲಿ ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಡಿಕೆಗಳು ತಯಾರು ಮಾಡೋದಾಗಲು, ಸಮಾಧಿ ಆಗಲಿ, ಶವ ಸಂಸ್ಕಾರ ಪದ್ಧತಿ ಆಗಲಿ, ಮತ್ತು ಈ ಭಾಷೆಗಳಾಗಲಿ, ದನ ಅಂದರೆ ಹಸುಗಳನ್ನು ಸಾಕೋದಾಗಲಿ ಇವ್ಯಾವೂ ಕೂಡ ಗೊತ್ತಿರಲಿಲ್ಲ. ಗೊತ್ತಿರೋದೊಂದೇ ಇಲ್ಲಿ ಬೇಟೆ ಆಡೋದಷ್ಟೇ ಗೊತ್ತಿತ್ತು. ಬೇಟೆ ಆಡೋದು ಮಾತ್ರ ಏನಾಗಿತ್ತು ಇಲ್ಲಿ ಆದಿಮಾನವನಿಗೆ ಗೊತ್ತಿತ್ತು. ಓಕೆ, ಅನಿಮಲ್ ಹಂಟಿಂಗ್. ಆದರೆ ಈ ಯುಗದಲ್ಲಿ ಏನಾಯಿತು ಅಂತಂದ್ರೆಗಿನ ಬೇಟೆಯ ಜೊತೆಗೆ ಇಲ್ಲಿ ಮೀನು ಹಿಡಿಯೋದನ್ನು ಕಲಿತುಕೊಂಡ್ರು. ನೋಡ್ರಿ, ಅಲ್ಲಿ ಮೀನು ಹಿಡಿಯೋದು, ಸಣ್ಣ ಪುಟ್ಟದಾಗಿ ಮಡಿಕೆಗಳನ್ನು ಅದು ಇದು ತಯಾರಿಸೋದನ್ನು ಕೂಡ ಕಲಿತ್ಕೊಂಡ. ಇನ್ನು ನವಶಿಲಾಯುಗದಲ್ಲಿ ಏನಾಯ್ತಪ್ಪ ಅಂತಂದ್ರೆಗಿನ ನವಶಿಲಾಯುಗದಲ್ಲಿ ಅಂದರೆ ಸ್ಥಿರ ಜೀವನ ಅಂದರೆ ಕೃಷಿಯನ್ನು ಏನು ಮಾಡಿದ? ಕೃಷಿಯನ್ನು ಸ್ಟಾರ್ಟ್ ಮಾಡಿದ. ಅದಕ್ಕೆ ನೋಡ್ರಿ, ಎಕ್ಸಾಮಲ್ಲಿ ಪದೇ ಕೇಳ್ತಾರೆ, ಭೂಮಿಯ ಮೇಲಿನ ಮೊದಲ ಕೃಷಿಕರು ಯಾರು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ನವಶಿಲಾಯುಗದ ಜನರು. ಓಕೆ, ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಆಯುಧಗಳು ಅಥವಾ ಅದಕ್ಕೆ ಆಕಾರ, ಗಾತ್ರ ಎಲ್ಲ ಒಂದು ರೂಪ ಸಿಕ್ಕಿದ್ದೇ ನವಶಿಲಾಯುಗದಲ್ಲಿ. ಅಷ್ಟೇ ಅಲ್ಲ, ಸ್ಥಿರ ಜೀವನ. ನೋಡ್ರಿ, ಎಕ್ಸಾಂಪಲ್ ಈಗ ಅಲೆಮಾರಿಯಿಂದ ನೋಡ್ರಿ, ಈ 5 ಹಂತಗಳು ಏನಿದಾವಲ್ಲ, ಫಸ್ಟ್ ಏನಿದ್ದ ಅಲೆಮಾರಿ ಜೀವನ ಇತ್ತು. ಆ ನಂತರ ಇಲ್ಲಿ ಅಲೆಮಾರಿ ಇತ್ತು, ಇಲ್ಲಿ ವಲಸೆ ಜೀವನ ಆಯಿತು, ಇಲ್ಲಿ ಸ್ಥಿರ ಜೀವನ ಕಟ್ಕೊಂಡ. ಒಟ್ಟಾರೆಯಾಗಿ ಹೇಳೋದಾದರೆ ಅಲೆಮಾರಿ ಜೀವನದಿಂದ ಸ್ಥಿರ ಜೀವನ ಅಥವಾ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿ ಬಂದಿರತಕ್ಕಂಥದ್ದು ನೋಡ್ರಿ. ಓಕೆ, ಅನಾಗರಿಕನಾಗಿರ್ತಕ್ಕಂಥವನು ನಾಗರಿಕನಾಗಿ ಬದಲಾಗಿದ್ದೇ ಈ 5 ಹಂತಗಳಲ್ಲಿ ಅನ್ನೋದು ಕೂಡ ಗೊತ್ತಿರಬೇಕು. 5 ಹಂತಗಳಲ್ಲಿ ಇಲ್ಲಿ ಅಲೆಮಾರಿ ಜೀವನ ಇತ್ತು, ಇಲ್ಲಿ ವಲಸೆ ಜೀವನ ಇತ್ತು, ಇಲ್ಲಿ ಸ್ಥಿರ ಜೀವನ. ಓಕೆ, ಇನ್ನಲ್ಲಿ ಆಯುಧಗಳನ್ನು ಕೂಡ ಚೇಂಜ್ ಮಾಡ್ಕೋತ ಬರ್ತಾನೆ ಅವನು. ಇದು ಈ ಮಧ್ಯ ಶಿಲಾಯುಗ ಏನೈತಲ್ಲ, ಇದನ್ನು ಕ್ರಾಂತಿ ಯುಗ ಅಂತ ಕರಿತಾರೆ. ಇದನ್ನು ಕ್ರಾಂತಿ ಯುಗ ನೋಡ್ರಿ. ಈ
ಚೈಲ್ಡ್ ಅವ್ರು ಏನು ಮಾಡಿದಾರೆ ಅಂದ್ರೆ ಒಬ್ಬ ಪ್ರೊಫೆಸರ್ ಚೈಲ್ಡ್ ಅನ್ನುವಂಥ ಇತಿಹಾಸಕಾರ ಇದನ್ನು ಕ್ರಾಂತಿ ಯುಗ ಅಂತ ಕರೆದನ್ರಿ. ಯಾಕಂದ್ರೆ ಇಲ್ಲಿ ಬಿಲ್ಲು ಬಾಣ ಎಲ್ಲ ಆವಿಷ್ಕಾರ ಆಗುತ್ತೆ, ಬೆಂಕಿ ಆವಿಷ್ಕಾರ ಆಗುತ್ತೆ ರೀ. ಓಕೆ, ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇದು ಹೈಲೈಟ್ ಆಗಿರತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಪ್ರತಿಯೊಂದನ್ನು ಹೇಳಬೇಕಾದ್ರೂ ಕೂಡ ಇದಕ್ಕೆ ಸಮಯ ಅವಕಾಶ ತುಂಬ ಬೇಕಾಗುತ್ತೆ. ಓಕೆ, ಬರೀ ಹಳೆಯ ಶಿಲಾಯುಗ ಇಲ್ಲಿ ಏನು ಮಾಡ್ತಾ ಇದ್ದ, ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಅದನ್ನೆಲ್ಲ ಒಂದೊಂದು ಕಡೆ ಕ್ಲಾಸ್ ಮಾಡ್ತಾನೆ ಹೇಳ್ತೀನಿ, ಅದಕ್ಕೆ ಟಾಪಿಕೇ ಮಾಡ್ತೀನಿ, ಅವಾಗ ನೀವು ಕ್ಲಿಯರಾಗಿ ತಿಳ್ಕೊಳ್ತೀರಿ. ಬಟ್ ಇಲ್ಲಿ ಪದೇ ಪದೇ ಪ್ರಶ್ನೆ ಏನು ಕೇಳ್ತಾರಂದ್ರೆ, ಹಳೆಯ ಶಿಲಾಯುಗದಲ್ಲಿ ಯಾವ ಕಲ್ಲುಗಳನ್ನು ಬಳಕೆ ಮಾಡಿದ ಅಂತ ಕೇಳ್ತಾರೆ. ಬೆಣಚು ಕಲ್ಲು ಅಥವಾ ಕ್ವಾಟ್ಜೈಟ್. ಈ ಹಳೆಯ ಶಿಲಾಯುಗವನ್ನು ಏನು ಕರೀತಾರೆ ಅಂದ್ರೆ ಕ್ವಾಟ್ಜೈಟ್ ಕಲ್ಚರ್ ಅಂತ ಕರೀತಾರೆ ರೀ. ಬೆಣಚು ಕಲ್ಲಿನ ಸಂಸ್ಕೃತಿ ಅಂತ ಕರೀತಾರೆ. ಓಕೆ, ಇದು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಸಿಂಧೂ ನದಿ ನಾಗರಿಕತೆ ಕೆಳಗಿನ ಯಾವ ಪ್ರದೇಶಗಳವರೆಗೂ ಹರಡಿತ್ತು ಅಂತ ಕೇಳಿರ್ತಕ್ಕಂಥದ್ದು. IAS KS ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು ಇದು. ಬಲೂಚಿಸ್ತಾನ್, ಸಿಂಧ್, ಪಂಜಾಬ್ ಈ ರೀತಿ ಇದೆ ನೋಡ್ರಿ. ಆಯ್ಕೆಗಳು ನೋಡ್ಕೊಂಬಿಡ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ನಾನು ನೇರವಾಗಿ ಹೇಳ್ತೀನಿ. ಯಾವುದು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎ, ಬಲೂಚಿಸ್ತಾನ್, ಸಿಂಧ್, ಪಂಜಾಬ್, ರಾಜಸ್ಥಾನ್ ಅನ್ನೋದವರೆಗೂ ಕೂಡ ಹರಡಿತ್ತು ಅನ್ನೋದು ಗೊತ್ತಿರ್ಬೇಕು. ಅಂದ್ರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ನಾವು ಏನು ಮಾಡಬೇಕು, ಚಾಯ್ಸ್ ಮಾಡಬೇಕು. ಹಾಗಾದರೆ ನೋಡಿ, ಸಿಂಧೂ ನಾಗರಿಕತೆ ಅಂತಂದಾಗ ಇದು ತ್ರಿಕೋನಾಕಾರದಲ್ಲಿ ಹರಡಿರ್ತಕ್ಕಂಥದ್ದು. ಇದು ಫಸ್ಟ್ ತಿಳ್ಕೊಂಬಿಡ್ರಿ. ತ್ರಿಕೋನಾಕಾರದಲ್ಲಿ ಹರಡಿರ್ತಕ್ಕಂಥದ್ದು, ತ್ರಿಕೋನಾಕಾರ, ರೈಟ್. ನೋಡ್ರಿ, ಇನ್ನು ಇಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನದ ಸೂಕ್ತ ಜೆಂಡರ್ವರೆಗೆ ಹರಡಿತ್ತಿಲ್ಲಿ. ಸೂಕ್ತ ಜೆಂಡರ್ ನೋಡ್ರಿ, ಸೂಕ್ತ ಜೆಂಡರ್. ಇಲ್ಲಿ ಜಮ್ಮು ಕಾಶ್ಮೀರದ ಮಾಂಡ ಅಂತ ಬರುತ್ತೆ, ಮಾಂಡ. ಇಲ್ಲಿ ದೈಮಾಬಾದ್, ಮಹಾರಾಷ್ಟ್ರದ ದೈಮಾಬಾದ್ ಅಂತ ಬರ್ತದೆ, ದೈಮಾಬಾದ್. ಇನ್ನು ಇಲ್ಲಿ ಅಲಂಗೀರ್ಪುರ್. ಓಕೆ, ಎಕ್ಸಾಮಲ್ಲಿ ಕೇಳಿದ್ರೆ ಕೇಳ್ಬೋದು, ಜಸ್ಟ್ ನೋಡ್ಕೊರಿ ಅಷ್ಟೇ. ಇನ್ನು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇತ್ತಂದ್ರೆ 1600 ಕಿಲೋಮೀಟ್ರ್. ಇನ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇತ್ತಂದ್ರೆ 1100 ಕಿಲೋಮೀಟ್ರ್. 1100 ಕಿಲೋಮೀಟ್ರ್ ಇತ್ತು. ಒಟ್ಟಾರೆಯಾಗಿ ಇದು 13 ಲಕ್ಷ ಸ್ಕ್ವೇರ್ ಫೀಟ್ ಅಂದ್ರೆ ಚದರ ಕಿಲೋಮೀಟ್ರ್ ಹೊಂದಿತ್ತು. 13 ಲಕ್ಷ ಚದರ ಕಿಲೋಮೀಟರ್ ಹೊಂದಿರತಕ್ಕಂಥದ್ದು ಯಾವುದು, ಸಿಂಧು ನಾಗರಿಕತೆ ಅನ್ನೋದು ಗೊತ್ತಿರಬೇಕು. ಇನ್ನು ಇವತ್ತು ಪಾಕಿಸ್ತಾನದಲ್ಲಿ 1000 ಪ್ರದೇಶಗಳು ಕಂಡುಬರ್ತವೆ. ಪಾಕಿಸ್ತಾನದಲ್ಲಿ 500 ನಿವೇಶನಗಳು ಕಂಡುಬರ್ತವೆ. ಸೈಟ್ ಅಲ್ಲಿ 500 ಕಂಡು ಬಂದರೆ ನಮ್ಮ ಭಾರತದಲ್ಲಿ 1000 ಕಂಡು ಬರ್ತವೆ. ಅಂದರೆ ಇಲ್ಲಿವರೆಗೂ ಕೂಡ ಟೋಟಲಾಗಿ ಎಷ್ಟು ಸಿಕ್ಕಿದಾವೆ ಅಂದ್ರೆ 1500 ನಿವೇಶನಗಳು ಏನಾಗಿರ್ತಕ್ಕಂಥದ್ದು, ಪತ್ತೆ ಆಗಿರತಕ್ಕಂಥದ್ದು ಸ್ನೇಹಿತರೆ. ಓಕೆ, ಅಲ್ಲಿ ಅಂತಂತವಾಗಿ ನಾನು ಹೇಳ್ತೀನಿ. ಒಂದೊಂದು ಸೈಟ್ ಬಗ್ಗೆ ನಾವು ಪ್ರಶ್ನೆ ಯಾವ ರೀತಿ ಬರ್ಬೋದು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ನನಗೆ ಕೆಳಗಿನ ಯಾವ ಭಾರತೀಯ ವಿದ್ವಾಂಸರು ಮೊದಲಿಗೆ ಆರ್ಯನರ ಮೂಲ ನೆಲೆಯ ವಿಷಯವನ್ನು ಕುರಿತು ತಿಳಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. PU ಲೆಕ್ಚರ್ 2012 ಬಂದಿರತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ BG ತಿಲಕ್ ಅವರು. ನೋಡ್ರಿ, BG ತಿಲಕ್ ಅವರು ಏನು ಮಾಡಿದ್ರು ಅಂತಂದ್ರೆ ದಿ ಆರ್ಕಟಿಕ್ ಓಮ್ ಆಫ್ ವೇದಾಸ್ ಇದು ನೆನ್ಪಿಟ್ಕೋರಿ. ಇದನ್ನು ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಇದು ಯಾರ್ದು ಅಂತ ಕೇಳ್ತಾರೆ. ದಿ ಆರ್ಕಿಟಿಕ್ ಓಮ್ ಆಫ್ ವೇದಾಸ್ ಅನ್ನುವಂಥ ಈ ಕೃತಿ ಯಾರು ಬರೆದಾರಪ್ಪ ಅಂತ ಕೇಳಿದರೆ ಬಾಲಗಂಧರ ತಿಲಕರು ಅಂತ ಆನ್ಸರ್ ಮಾಡಿ. ಇದೇ ಕೃತಿಯಲ್ಲಿ ಅವರು ಆರ್ಯರ ಮೂಲ ನೆಲೆಯನ್ನು ವ್ಯಕ್ತಪಡಿಸಿದ್ದು ಉತ್ತರ ಧ್ರುವ ಎಂದು ಹೆಸರಿಸಿದ್ದಾರೆ. ಓಕೆ, ಇದು ಇತಿಹಾಸಕಾರರು ಒಮ್ಮತವಾಗಿ ಒಪ್ಕೊಂಡಿಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರವಾಗಿರೋದರಿಂದ ಇದನ್ನೇನು ಮಾಡಿಲ್ರಿ, ಒಮ್ಮತವಾಗಿ ಒಪ್ಕೊಂಡಿಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಅಂದರೆ ಉತ್ತರ ಧ್ರುವ ಅಂತ ಹೆಂಗೆ ಹೇಳ್ತಾರೆ ಅಂದ್ರೆ ಅಲ್ಲಿ 6 ತಿಂಗಳು ಕತ್ಲಾಗುತ್ತೆ, 6 ತಿಂಗಳು ಬೆಳಕಿರುತ್ತೆ. ಅದೇ ರೀತಿ ಅಲ್ಲಿನ ಭೌಗೋಳಿಕ ಲಕ್ಷಣಗಳು ಇಲ್ಲಿ ಕೂಡ ಕಂಡು ಬರ್ತಾವ ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿ ವ್ಯಕ್ತಪಡಿಸಿದ್ದು ಸ್ನೇಹಿತರು. ಓಕೆ, ಇನ್ನು ಇಂಪಾರ್ಟೆಂಟಾಗಿ ಯಾರ್ಯಾರು ಆರ್ಯರ ಮೂಲ ನೆಲೆಯನ್ನು ಗುರುತಿಸಿದರು ಅನ್ನೋದನ್ನು ಎಕ್ಸಾಮ್ ದೃಷ್ಟಿಯಿಂದ ನಾವು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಯಾರಂದ್ರೆ ಮ್ಯಾಕ್ಸ್ ಮುಲ್ಲರ್ ಜರ್ಮನಿಯ ಖ್ಯಾತ ಇತಿಹಾಸಕಾರನಾಗಿರ್ತಕ್ಕಂಥ ಮ್ಯಾಕ್ಸ್ ಮುಲ್ಲರ್ ಅವರು ಮಧ್ಯ ಏಷ್ಯಾ ಅಂತ ಹೇಳಿದ್ದಾರೆ. ಮಧ್ಯ ಏಷ್ಯಾ ಇವರು ಒಂದು ಕೃತಿ ಇದೆ, ಭಾಷಾ ವಿಜ್ಞಾನ
ಭಾಷಾ ವಿಜ್ಞಾನಗಳ ಮೇಲೆ ಉಪನ್ಯಾಸ ಅನ್ನುವಂಥ ಒಂದು ಕೃತಿ ಬರೆದಾರೆ ಇವರು. ಯಾರು? ಮ್ಯಾಕ್ಸ್ ಮುಲ್ಲರ್ ಅವರು. ಅದರ ಮುಖಾಂತರ ಏನಪ್ಪ ಅಂದ್ರೆ ಇವರು ಮಧ್ಯ ಏಷ್ಯಾ ಅಂತ ಹೇಳಿರ್ತಕ್ಕಂಥದ್ದು. ನೋಡ್ರಿ, ಇದು ತುಂಬ ಇಂಪಾರ್ಟೆಂಟ. ಇನ್ನು ಮಧ್ಯ ಏಷ್ಯಾ ಅಂತಂದ್ರೆ ಈಗಿನ ಇರಾನ್ ಆ್ಯಂಡ್ ಇರಾಕ್. ಓಕೆ, ಅಂದರೆ ಭಾಷೆಗಳ ಆಧಾರದ ಮೇಲೆ ಹೇಳಿರ್ತಕ್ಕಂಥ ಸ್ನೇಹಿತರೆ ಇವರು. ಎಕ್ಸಾಂಪಲ್ ನೋಡ್ರಿ, ಈಗ ಸಂಸ್ಕೃತ ಮತ್ತು ಪರ್ಷಿಯಾ, ಗ್ರೀಕು, ಲ್ಯಾಟಿನ್, ಇವೆಲ್ಲ ಒಂದಕ್ಕೊಂದು ಸಾಮ್ಯತೆ ಇರತಕ್ಕಂಥ ಭಾಷೆಗಳು ಅಂತ ಏನು ಮಾಡ್ತಾರೆ ಅವರು ಪ್ರೂವ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಶಾಸನ ಕೂಡ ಬರುತ್ತೆ, ಬೋಗಜ್ಗಾಯ್ ಶಾಸನ ಅಂತ ಹೇಳ್ಕೇಸಿ. ಬೋಗಜ್ಕಾಯ್ ಶಾಸನ ಇದು ಟರ್ಕಿಯಲ್ಲಿ ಬರುತ್ತೆ. ಈ ಟರ್ಕಿ ಕೂಡ ಅಲ್ಲಿ ಇಂದ್ರ, ವರುಣ, ಆರ್ಯರ ಕಾಲದಲ್ಲಿರ್ತಕ್ಕಂಥ ದೇವರುಗಳ ಬಗ್ಗೆ ಉಲ್ಲೇಖಿಸಿದೆ ಮತ್ತು ಆರ್ಯರು ಪೂರ್ವದ ಕಡೆ ಚಲನೆ ಮಾಡ್ತಾರೆ ಅನ್ನೋದು ಕೂಡ ಇದು ವಿಷಯ ಒಳಗೊಂಡಿರ್ತಕ್ಕಂಥ ಸ್ನೇಹಿತರು. ಓಕೆ, ಹಾಗಾದರೆ ಇದನ್ನು ನೀವು ನೆನಪಿಡಿ. ಮಧ್ಯ ಏಷ್ಯಾ ಅಂತ ಪ್ರತಿಪಾದಿಸಿದವರು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್ ಅವರು. ಅಷ್ಟೇ ಅಲ್ಲ, ಯುರೋಪ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ಇವರ ಮೂಲ ನೆಲೆ ಯುರೋಪ್, ಆರ್ಯರ ಮೂಲ ನೆಲೆ ಯುರೋಪ್ ಅಂತ ಹೇಳಿದವರು ಯಾರು ಅಂತಂದ್ರಿಗಿನ ವಿಲಿಯಂ ಜೋನ್ಸ್ ಸ್ನೇಹಿತರೆ. ವಿಲಿಯಂ ಜೋನ್ಸ್ ಅನ್ನೋದು ಕೂಡ ಗೊತ್ತಿರಬೇಕು. 1786ರಲ್ಲಿ ಇವರು ಈ ಒಂದು ಮಧ್ಯ ಯುರೋಪ್ ಅಂತ ಹೇಳಿಕೆ ಏನು ಮಾಡ್ತಾರೆ ರೀ, ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಇನ್ನೂ ನೋಡೋದಾದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರನ್ನ ದಯಾನಂದ ಸರಸ್ವತಿ ಅವರು ಕೂಡ ಆರ್ಯರ ಮೂಲ ನೆಲೆಯನ್ನು ಕೂಡ ಉಲ್ಲೇಖಿಸಿದ್ದಾರೆ. ದಯಾನಂದ ಸರಸ್ವತಿ ನೋಡ್ರಿ, ದಯಾನಂದ ಸರಸ್ವತಿ ಅವರು ಸತ್ಯಾರ್ಥ ಪ್ರಕಾಶ ಅನ್ನುವಂಥ ಕೃತಿಯಲ್ಲಿ, ಸತ್ಯಾರ್ಥ ಕೃತಿಗಳು ತುಂಬ ಇಂಪಾರ್ಟೆಂಟ, ಡೈರೆಕ್ಟ್ ಕ್ವಶನ್ ಕೂಡ ಬಂದುಬಿಡ್ತವೆ, ಅದಕ್ಕಾಗಿ ಬರಿತಾ ಇದ್ದೀನಿ. ಸತ್ಯಾರ್ಥ ಪ್ರಕಾಶನ ಅನ್ನುವಂಥ ಕೃತಿಯಲ್ಲಿ ಇವರು ಆರ್ಯರ ಮೂಲ ಟಿಬೇಟ್ ಅಂತೇಳಿ ಏನು ಮಾಡಿದಾರೆ, ಗುರುತಿಸ್ತಾರೆ, ಟಿಬೇಟ್. ಇನ್ನು ಜರ್ಮನಿ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದ್ರು ಅಂದ್ರೆ ಡಾಕ್ಟರ್ ಪೆಂಕಾ ಅನ್ನುವಂಥವರು ಜರ್ಮನಿ ಸಿದ್ಧಾಂತ ಹೇಳಿರ್ತಕ್ಕಂಥದ್ದು. ಇನ್ನು ನೆಹರಾಂಗ ಅನ್ನುವಂಥವರು ರಷ್ಯಾನ ಪ್ರತಿಪಾದಿಸಿದ ಸ್ನೇಹಿತರೆ. ಇನ್ನು ಅಮಲಾನಂದ್ ಘೋಷ್ ಮತ್ತು ಸ್ವಾಮಿ ವಿವೇಕಾನಂದ, ರಾಜ್ಬಲಿ ಭಾಂಡೆ, ಇವರೆಲ್ಲರೂ ಕೂಡ ಸಪ್ತ ಸಿಂಧು ಪ್ರದೇಶ ಅಂದ್ರೆ ಭಾರತ, ಸಪ್ತ ಸಿಂಧು ಪ್ರದೇಶನ ಏನು ಮಾಡಿದ್ದಾರೆ ಇವರು ಉಲ್ಲೇಖಿಸಿದ್ದಾರೆ. ಇವ್ರು ಏನು ಹೇಳ್ತಾರೆ ಅಂತಂದರೆ, ಆರ್ಯರು ವಿದೇಶಿಯರಾದರೆ ಅವರ ಮೂಲ ನೆಲೆಯನ್ನು ವೇದಗಳಲ್ಲಿ ಯಾಕೆ ಹೇಳ್ಕೊಂಡಿಲ್ಲ? ಹಾಗಾದರೆ ಅವರು ಬೇರೆ ದೇಶದವರಾದರೆ ಇಲ್ಲಿನ ಈ ದೇಶದ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಹುಟ್ಟುತ್ತಿರಲಿಲ್ಲ. ಇಲ್ಲಿನ ಭೌಗೋಳಿಕ ಲಕ್ಷಣಗಳಾಗಿರ್ಬೋದು, ಗಂಗಾ, ಯಮುನಾ, ಇವೆಲ್ಲವನ್ನು ತಮ್ಮ ಪೂಜನೀಯ ಸ್ಥಳವೆಂದು ಏನು ಮಾಡಿದ್ದಾರೆ ಅವರು ಪೂಜಿಸ್ತಕ್ಕಂಥದ್ದು. ಹಾಗಾದರೆ ಅವರು ವಿದೇಶಿಯರಾಗಿದ್ದರೆ ಇವ್ರನ್ನ ಅದೆಲ್ಲ ಆಗ್ತಾ ಇರಲಿಲ್ಲ, ಅಂದರೆ ಒಪ್ಕೊಳ್ತಾ ಇರಲಿಲ್ಲ, ಇಲ್ಲಿನ ಮೂಲ ನೆಲೆಯನ್ನು ಅವರು ಪೂಜಿಸ್ತಿರಲಿಲ್ಲ ಅಂತ ಹೇಳಿರ್ತಕ್ಕಂಥ ಸ್ನೇಹಿತರು. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಮತ್ತು ಒನ್ ಬೈ ಒನ್ ಮತ್ತೆ ಪ್ರಶ್ನೆ ಬರುತ್ತೆ, ಅವಾಗ ಮತ್ತೆ ಬೇರೆ ಇತಿಹಾಸಕಾರನ ನಾನು ಹೇಳ್ತೀನಿ. ಓಕೆ, ಇದು BG ತಿಲಕ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಪ್ರಾಚೀನ ಭಾರತೀಯ ವಿವಾಹಗಳ ಈ ಕೆಳಗಿನ ಯಾವುದು ವಧು ವರನಿಗೆ ಶುಲ್ಕ ನೀಡಿ ಆಗುವ ವಿವಾಹ ಪದ್ಧತಿ ಆಗಿದೆ ಅಂತಿದೆ. ಇದು ನೆಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು 2016ನಲ್ಲಿ. ಹಾಗಾದ್ರೆ ನೋಡ್ರಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅನ್ನೋದು ನೋಡೋಣ. ಫಸ್ಟ್ ಇದಕ್ಕೆ ಸರಿಯಾದಂಥ ಉತ್ತರ ಅಸುರ ಅಂತ ಹೇಳ್ಕೇಸಿ. ಒಟ್ಟಿನಲ್ಲಿ ವೇದಗಳ ಕಾಲ ಅಂತ ಬರುತ್ತೆ. ವೇದಗಳ ಕಾಲ ನಾವು ಎರಡು ಪ್ರಕಾರವಾಗಿ ಓದಬೇಕಾಗತ್ತೆ. ಇಲ್ಲಿ 1 ಸೆಕೆಂಡ್ ಸ್ನೇಹಿತರೆ, 1500ರಿಂದ 1000 ಕಾಲ, ಇನ್ನು 1000 ಕ್ರಿಸ್ತಪೂರ್ವ 1000ದಿಂದ 600 ಕಾಲ, ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ನಾವು. ಒಂದು ಪೂರ್ವ ವೇದ ಕಾಲ ಅಂತ ಕರಿತೀವಿ, ಪೂರ್ವ ವೇದ ಕಾಲ. ಇನ್ನು ಒಂದು ಉತ್ತರ ವೇದ
ಕಾಲ ಅಂತ ಕರಿತೀವಿ. ಉತ್ತರ ವೇದ ಕಾಲ. ಪೂರ್ವ ವೇದ ಕಾಲದಲ್ಲಿ ಇವರು ಸಪ್ತ ಸಿಂಧು ಪ್ರದೇಶದಲ್ಲಿ ವಾಸವಾಗಿದ್ದರು. ಸಪ್ತ ಸಿಂಧು ಪ್ರದೇಶ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಅಂದರೆ ಬ್ರಹ್ಮಾವತ ನಾಡು ಅಂತ ಕರಿತೀವಿ ನಾವು. ಇನ್ನು ಉತ್ತರ ವೇದ ಕಾಲದಲ್ಲಿ ಗಂಗಾ ಮತ್ತು ಯಮುನಾ, ಗಂಗಾ ಮತ್ತು ಯಮುನಾ ದೋಹ ಪ್ರದೇಶದಲ್ಲಿ ವಾಸ ಮಾಡಿದರು. ಇದನ್ನು ಆರ್ಯಾವತ ಪ್ರದೇಶ ಅಂತ ಕರಿತೀವಿ ನಾವು. ಈ ರೀತಿಯ ಎರಡು ಪ್ರಕಾರಗಳಾಗಿ ವೇದಗಳ ಕಾಲ ಕಂಡುಬರುತ್ತೆ. ಹಾಗಾದರೆ ಈ ಕಾಲ ಇದು ಋಗ್ವೇದ ರಚನೆ ಆಗಿರ್ತಕ್ಕಂಥ ಕಾಲ. ಹಾಗಾಗಿ ಇದನ್ನು ಋಗ್ವೇದ ಕಾಲ ಅಂತಲೂ ಕರೀತಾರೆ. ಪೂರ್ವ ವೇದ ಕಾಲವನ್ನು ಏನೆಂದು ಕರೆಯುವರುತ್ತೆ ಕೇಳಿದ್ರೆ ಋಗ್ವೇದ ಕಾಲ ಅಂತ ಕರೀತಾರೆ. ಹಾಗಾದರೆ ಪೂರ್ವ ವೇದ ಕಾಲದ ನಂತರ ವೇದ ಕಾಲವನ್ನು ಏನಂತ ಕರೀತಾರೆ ಅಂದರೆ ಉತ್ತರ ವೇದ ಕಾಲ ಅಂತ ಕರೀತಾರೆ. ಓಕೆ, ಇಲ್ಲಿ ಒಂದು ವೇದ ರಚನೆ ಆಗುತ್ತೆ, ನಂತರ ವೇದಗಳ ರಚನೆ ಆದವು ಅನ್ನೋ ಕಾರಣಕ್ಕಾಗಿ ನಂತರ ವೇದ ಕಾಲ ಅಂತ ಕರೀತಾರೆ. ಬಟ್ ಇಲ್ಲಿನ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳೆಲ್ಲವೂ ಕೂಡ ಚೆನ್ನಾಗಿದ್ದವು. ಬಟ್ ಯಾವಾಗ ಇಲ್ಲಿ ಉತ್ತರ ವೇದ ಕಾಲದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಸ್ವಲ್ಪ ಅನಿಷ್ಟ ಪದ್ಧತಿಗಳು ಬೆಳೆದು ಬರ್ತಾವ್ರಿ. ಉತ್ತರ ವೇದ ಕಾಲದಲ್ಲಿ ಇಲ್ಲಿ ಸತಿ ಪದ್ಧತಿ ಕೂಡ ಬೆಳೆದು ಬರುತ್ತೆ. ಸತಿ ಪದ್ಧತಿ ನೋಡ್ರಿ, ಉತ್ತರ ವೇದ ಕಾಲದಲ್ಲಿ ಸತಿ ಪದ್ಧತಿ, ಅದರ ಜೊತೆಗೆ ನಿಯೋಗ ಪದ್ಧತಿ, ನಿಯೋಗ ಪದ್ಧತಿ, ನಿಯೋಗ ಪದ್ಧತಿ, ಅದ್ರ ಜೊತೆಗೆ ಅಷ್ಟ ವಿವಾಹಗಳು ಅಂತ ಬರ್ತಾವ್ರಿ. ಅಷ್ಟ ವಿವಾಹಗಳು, ಅಷ್ಟ ವಿವಾಹ ಪದ್ಧತಿ ಅಂತ ಬರುತ್ತೆ. ಅಷ್ಟ ವಿವಾಹ ಪದ್ಧತಿಗಳು ಅಂತ ಬರುತ್ತೆ. ಅಂದರೆ ಅಲ್ಲಿ ಅನುಲೋಮ ಮತ್ತು ಪ್ರತಿಲೋಮ ವಿವಾಹ ಪದ್ಧತಿ ಇತ್ತು. ಅನುಲೋಮ ಪ್ರತಿಲೋಮ ಪೂರ್ವ ವೇದ ಕಾಲದಲ್ಲಿ. ಇಲ್ಲಿ ಅಷ್ಟ ವಿವಾಹಗಳ ಪದ್ಧತಿ ಕಂಡು ಬರುತ್ತೆ. 8 ರೀತಿಯ ವಿವಾಹಗಳು. ಎಷ್ಟು? 8 ರೀತಿಯ ವಿವಾಹಗಳು ಕಂಡು ಬರುತ್ತೆ. ಹಾಗಾದ್ರೆ ಅದರ ಮೇಲಿನ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಗ ನೋಡೋಣ ಆ 8 ವಿವಾಹಗಳು ಯಾವ್ಯಾವತ್ತ. ನಾ ಹೇಳೋದನ್ನು ನೋಟ್ ಮಾಡ್ಕೊರಿ ನೀಡಿದ್ದವರು. ಇಲ್ಲ ನಾವು ನಮ್ಮಲ್ಲಿದೆ ನೋಟ್ಸ್ ಇದೆ ಅಂತಂದರೆ ಜಸ್ಟ್ ಕೇಳಿ ಸಾಕು. ನೋಡಿ 8 ಎಕ್ಸಾಂಪಲ್ 1 2 3 4 5 6 7 8 ನೋಡಿರಿ. ಇದು ದೈವ ವಿವಾಹ ಅಂತ ಬರುತ್ತೆ. ದೈವ ವಿವಾಹ, ಬ್ರಹ್ಮ ವಿವಾಹ, ಅಸುರ ವಿವಾಹ, ಅಸುರ ವಿವಾಹ, ಇನ್ನು ಆರ್ಷ ವಿವಾಹ, ಆರ್ಷ ವಿವಾಹ, ಗಂಧರ್ವ ವಿವಾಹ, ಗಂಧರ್ವ ವಿವಾಹ. ನೆಕ್ಸ್ಟು ಪ್ರಜಾಪತೆಯ ವಿವಾಹ, ಪ್ರಜಾಪತೆಯ ವಿವಾಹ. ನೆಕ್ಸ್ಟ್ ರಾಕ್ಷಸ ವಿವಾಹ, ರಾಕ್ಷಸ ವಿವಾಹ. ಇನ್ನೊಂದು ಪೈಶಾಚಿ, ಪೈಶಾಚಿ ವಿವಾಹ ಅಂತ ಕಂಡುಬರುತ್ತೆ. ಪೈಶಾಚಿ ವಿವಾಹ. ಇವೇ ವೇದಗಳ ಕಾಲದಲ್ಲಿರ್ತಕ್ಕಂಥ, ಅದು ಉತ್ತರ ವೇದ ಕಾಲದಲ್ಲಿರ್ತಕ್ಕಂಥ 8 ರೀತಿಯ ವಿವಾಹ ಪದ್ಧತಿಗಳು. ದೈವ ವಿವಾಹ ಅಂದ್ರೆ ಇದು ಪುರೋಹಿತನಿಗೆ ಮಾತ್ರ ಸೀಮಿತ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಇದು ಪುರೋಹಿತನಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಅಂದರೆ ಒಬ್ಬ ಪುರೋಹಿತ ಬ್ರಾಹ್ಮಣ ವ್ಯಕ್ತಿ ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಅಲ್ಲಿ ಹೋಮ ಮಾಡಲಿಕ್ಕೆ ಹೋದಾಗ ಅಥವಾ ಯಜ್ಞ ಏನಾದರೂ ಮಾಡಲಿಕ್ಕೆ ಹೋದಾಗ ಆ ಮನೆಯಲ್ಲಿ ಒಂದು ಸುಂದರವಾದ ಕನ್ಯೆ ಈತನ ಕಣ್ಣಿಗೆ ಬಿದ್ದು ಆಕಿನ ಮದುವೆ ಮಾಡ್ಕೊಳ್ಬೇಕನ್ನುವಂಥ ಆಸೆ ಹುಟ್ಟುತ್ತದಲ್ಲ, ಆವಾಗ ಈತ ಏನು ಮಾಡ್ತಾನಂದ್ರೆ ಮನೆ ಯಜಮಾನ ಬಂದು ಪ್ರೋಗ್ರಾಮ್ ಎಲ್ಲ ಮುಗಿದಾಗ ಕಾಣಿಕೆ ಕೊಡಕ್ಕೆ ಬಂದಾಗ ಆ ಕಾಣಿಕೆಯನ್ನು ತಿರಸ್ಕರಿಸಿ ನನಗೆ ಕಾಣಿಕೆ ಬೇಡ, ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅನ್ನೋದು ಇದು ದೈವ ವಿವಾಹ ಇದು. ಓಕೆ. ಇನ್ನು ಬ್ರಹ್ಮ ವಿವಾಹ ಅಂತಂದರೆ ಇದು ಶಾಸ್ತ್ರಕ್ರಮವಾಗಿ ಒಂದು ಸಮಾನ ಜಾತಿಗಳು ಅಥವಾ ಸಮಾನ ವರ್ಗಗಳು ಹಿರಿಯರ ಸಮ್ಮುಖದಲ್ಲಿ ಆಗ್ತಕ್ಕಂಥ ವಿವಾಹವನ್ನು ಏನಂತ ಕರಿತೀವಿ? ಬ್ರಹ್ಮ ವಿವಾಹ ಅಂತ ಕರಿತೀವಿ. ಅಂದರೆ ಅದು ದೇವಾನುದೇವತೆಗಳು, ದೇವತೆಗಳಿಗೆ ಹೋಲಿಕೆಯಾಗಿದೆ. ದೇವತೆಗಳು ಯಾವ ರೀತಿ ವಜ್ರ ವೈಡೂರ್ಯ ಅಲಂಕಾರ ಏನಿದೆಯಲ್ಲ ಆ ರೀತಿ ಆಗ್ತಕ್ಕಂಥ ಮದುವೆ. ಇನ್ನು ಅಸುರ ಅಂತಂದ್ರೆಗಿನ ಅಂದ್ರೆ ಈ ವರ ಅಂದ್ರೆ ವಧು ಕಡೆಯಿಂದ ಅಂದ್ರೆ ವರದಕ್ಷಿಣೆಯನ್ನು ಇಸ್ಕೊಂಡು, ನೋಡ್ರಿ, ವರದಕ್ಷಿಣೆಗಾಗಿ ಮಾಡ್ಕೊಳ್ತಕ್ಕಂಥ ವಿವಾಹ ಇದು. ವರದಕ್ಷಿಣೆಗಾಗಿ ಮಾಡ್ಕೊಳ್ತಕ್ಕಂಥ ವಿವಾಹ. ಅದಕ್ಕೆ ಇದು ಸರಿಯಾದಂಥ ಉತ್ತರ ಇದೆ. ಆರ್ಷ ವಿವಾಹ ಅಂತಂದರೆ ಅಂದರೆ ಕನ್ಯೆಯ ತಂದೆಗೆ ಆಕಳು ಮತ್ತು ಕರು, ನೋಡ್ರಿ, ಆಕಳು ಮತ್ತು ಕರು ಕೊಟ್ಟು ವಧುನನ್ನು ಪಡ್ಕೊಳ್ಳೋದು ರೀ. ಗಂಧರ್ವ ಅಂತಂದರೆ ಇದು ಕ್ಷತ್ರಿಯರಿಗೆ ಮಾತ್ರ, ಅಂದ್ರೆ ರಾಜನಿಗೆ ಮಾತ್ರ ಸೀಮಿತ. ನೋಡ್ರಿ, ಕ್ಷತ್ರಿಯನಿಗೆ ಮಾತ್ರ ಸೀಮಿತ. ಒಬ್ಬ ರಾಜ ಯುದ್ಧ ಮಾಡಿ ತನ್ನ ಕಂಡಬಲ ಗುಂಡೆ ಬಲವನ್ನು ತೋರಿಸಿಕೊಂಡು ಬೀದಿಯಲ್ಲಿ ನಡ್ಕೊಂಡು ಬರಬೇಕಾದ್ರೆ ಅದನ್ನು ನೋಡಿರ್ತಕ್ಕಂಥ ಯುವತಿಗೆ ಆತನ ಮೇಲೆ ಪ್ರೀತಿ ಹುಟ್ಟಿರ್ತಕ್ಕಂಥದ್ದು. ಆ ಪ್ರೀತಿ ಕಲ್ಯಾಣ ಮಂಟಪರಿಗೆ ಏನು ಹೋಗ್ತತ್ತಲ್ಲ ಅದನ್ನೇ ನಾವೇನಂತ ಕರಿತೀವಿ? ಗಂಧರ್ವ ವಿವಾಹ ಅಂತ ಕರಿತೀವಿ. ಇದು ಕ್ಷತ್ರಿಯರಿಗೆ ಮಾತ್ರ ಸೀಮಿತ, ಅಥವಾ ಇದನ್ನು ಪ್ರೇಮ ವಿವಾಹ ಅಂತಲೂ ಕರಿತೀವಿ ನಾವು. ಪ್ರೇಮ ವಿವಾಹ. ಓಕೆ, ಪ್ರೇಮ ವಿವಾಹ.
ಪ್ರಜಾಪ್ರತ್ಯಯ ಅಂತಂತಂದರೆ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ವಧು ಮತ್ತು ವರನಿಗೆ ಮದುವೆ ಮಾಡೋದು, ಒಂದು ಒಳ್ಳೆಯ ಪವಿತ್ರ ಕಾರ್ಯಕ್ಕಾಗಿ ಮದುವೆ ಮಾಡ್ತಕ್ಕಂಥದ್ದೇ ಪ್ರಜಾಪತಿ. ಊರಿನ ಎಲ್ಲರೂ ಸೇರಿ ಪವಿತ್ರ ಕಾರ್ಯಕ್ಕಾಗಿ, ಇದು ಪವಿತ್ರ ಕಾರ್ಯಕ್ಕಾಗಿ ಮಾಡ್ತಕ್ಕಂಥದ್ದು. ಓಕೆ. ನೆಕ್ಸ್ಟ್ ರಾಕ್ಷಸ ವಿವಾಹ ಅಂತಂದರೆ ಒಬ್ಬ ಹುಡುಗಿ ಒಬ್ಬ ಹುಡುಗ ಒಂದು ನೀವು ಅಂದ್ರೆ ಭಾಳ ಡೀಪಾಗಿ ಲವ್ವಲ್ಲಿ ಮುಣಿಗೋಗಿ ತಮ್ಮ ಪ್ರಪೋಸ್ಗಳನ್ನು ಮನೆಯಲ್ಲಿ ಹೇಳ್ತಾರೆ, ಒಪ್ಕೊಳ್ಳಲ್ಲ. ಬಟ್ ಅವರು ಮನೆಯವ್ರನ್ನೇ ಎದುರಾಕೊಂಡು ಹೊರಗಡೆ ಹೋಗಿ ವಿವಾಹವಾಗ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, ರಾಕ್ಷಸ ವಿವಾಹ ಅಂತ ಕರಿತೀವಿ. ಇನ್ನು ಪೈಶಾಚಿ ವಿವಾಹ ಅಂತಂದರೆ ಇದು ಇಟ್ ಈಸ್ ಒನ್ ಸೈಡ್ ಲವ್ ಅಂತ ಹೇಳ್ತೀವಿ ನಾವು. ಒನ್ ಸೈಡ್ ಲವ್ ಅಂದರೆ ಒನ್ ಸೈಡ್ ಲವ್ ಅಂದರೆ ಗೊತ್ತಲ್ಲ, ಏಕಮುಖ ಪ್ರೀತಿ ಅಂತ ಕರಿತೀವಿ. ಅಂದರೆ ಎಕ್ಸಾಂಪಲ್, ಈಗ ಒಂದು ಹುಡುಗನಿಗೆ ಆಕೆ ಇಷ್ಟಿದ್ದಾಳ, ಬಟ್ ಹುಡುಗಿಗೆ ಈ ಒಂದು ಹುಡುಗ ಲೈಕ್ ಇಲ್ಲ. ಹಾಗಾಗಿ ಅವನು ಒಂದು ಅಂದರೆ ಡ್ರಿಂಕ್ ಕುಡಿದು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಮತ್ತಿನಲ್ಲಿ ಮುನಿಗೆ ಹೋಗಿ ಆಕೆಯ ಮನೆಗೆ ಹೋಗಿ ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ಹಾಕ್ತಕ್ಕಂಥ ಮದುವೆ ಅಥವಾ ಬಲವಂತದ ಮದುವೆ. ಬಲವಂತ ನೋಡ್ರಿ, ಬಲವಂತ ಅಂತ ಕರಿತೀವಿ. ಅಥವಾ ಅತ್ಯಾಚಾರವನ್ನು ಮಾಡಿ ಆಗ್ತಕ್ಕಂಥ ಮದುವೆ ಅಂತ ಕೂಡ ನಾವು ಕರಿತೀವಿ. ಇವೇ ಆ 8 ರೀತಿಯ ವಿವಾಹಗಳು. ಎಕ್ಸಾಮಲ್ಲಿ ಕೇಳ್ತಾರೆ. ಪುರೋಹಿತನಿಗೆ ಸೀಮಿತವಾದ ಮದುವೆ ಯಾವುದು ಅಂತ ಕೇಳ್ತಾರೆ. ಸಮಾನ ವರ್ಗಗಳು ಅಥವಾ ವರದಕ್ಷಿಣೆ ಅಥವಾ ಆಕಳು ಕರು ಕ್ಷತ್ರಿಯರಿಗೆ ಮಾತ್ರ ಸೀಮಿತವಾಗಿರತಕ್ಕಂಥ ವಿವಾಹ ಯಾವುದು, ಅಥವಾ ಪವಿತ್ರ ಕಾರ್ಯಕ್ಕಾಗಿ ನಡೀತಕ್ಕಂಥ ವಿವಾಹ ಯಾವುದು, ಅಥವಾ ಇದು ಬಲವಂತವಾಗಿ ಅಥವಾ ಅತ್ಯಾಚಾರ ಕೈಗೊಂಡು ಮಾಡ್ತಕ್ಕಂಥ ವಿವಾಹ ಯಾವುದು ಅಂತಂದರೆ ಈ ರೀತಿ ಸ್ನೇಹಿತರು. ಓಕೆ, ಇವೇ ಆ ಒಂದು ಅಷ್ಟ ವಿವಾಹಗಳ ಪದ್ಧತಿ. ನೆಕ್ಸ್ಟ್ ನೋಡ್ರಿ, ಜೈನ ಧರ್ಮದ ಪ್ರಥಮ ತೀರ್ಥಾಂಕರು ಅಂತ ಕೇಳಿದಿರ್ತಕ್ಕಂಥದ್ದು. ಪ್ರಥಮ ತೀರ್ಥಾಂಕರು ಯಾರು ಅಂತ? ಮಹಾವೀರ, ಋಷಭನಾಥ, ಸಿದ್ಧಾರ್ಥ, ವರ್ಧಮಾನ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಋಷಭನಾಥ ಸ್ನೇಹಿತರೆ. ಋಷಭನಾಥ ನಿಮಗೆಲ್ಲ ಗೊತ್ತಿರಬೇಕು. ಹೊಸ ಧರ್ಮಗಳ ಉದಯದಲ್ಲಿ ಮೊದಲದಾಗಿ ಉದಯಿಸಿದ್ದೇ ಜೈನ ಧರ್ಮ. ಈ ಜೈನ ಧರ್ಮದಲ್ಲಿ 24 ಜನ ತೀರ್ಥಾಂಕರು ಕಂಡು ಬರ್ತಾರೆ. 24 ಜನ ತೀರ್ಥಾಂಕರು ಕಂಡು ಬರ್ತಾರೆ. ಅದರಲ್ಲಿ ಪ್ರಥಮ ತೀರ್ಥಾಂಕರೇ ಋಷಭನಾಥ ಅಥವಾ ಆದಿನಾಥ ಮೊದಲ ತೀರ್ಥಾಂಕರು. ಇನ್ನು ಇಲ್ಲಿ ಚಾರಿತ್ರಿಕ ಸ್ಥಾಪಕರು ಅಂತಲೂ ಕರಿತೀವಿ. ನೋಡ್ರಿ, ಇಲ್ಲಿ ನೆನ್ಪಿಟ್ಕೊಂಬಿಡ್ರಿ, ಪಾರ್ಶ್ವನಾಥನೊಬ್ಬರನ್ನ ನೆನ್ಪಿಟ್ಕೊಡ್ರಿ. ಪಾರ್ಶ್ವನಾಥ. ಇನ್ನೊಬ್ಬರು ಮಹಾವೀರ. ನೀವು ಓದಬೇಕಾಗಿದ್ದು ಮಹಾವೀರನ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಮಹಾವೀರನ ಬಗ್ಗೆನೇ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಕ್ಕಂಥದ್ದು. 23 ಜನ ಪೌರಾಣಿಕ ವ್ಯಕ್ತಿಗಳೇ ಇಲ್ಲಿ 22 ಜನ ಪೌರಾಣಿಕ ವ್ಯಕ್ತಿಗಳು. ಇನ್ನು ಚಾರಿತ್ರಿಕ ವ್ಯಕ್ತಿಗಳು ಅಂದ್ರೆ ಪಾರ್ಶ್ವನಾಥ್ ಮತ್ತು ಮಹಾವೀರ ಅನ್ನೋದಷ್ಟೇ ನಿಮಗೆ ಗೊತ್ತಿರಬೇಕು. ಇನ್ನು ಇವರು ಫಸ್ಟ್ ತೀರ್ಥಾಂಕರ ಆದರೆ ಇವರು 23ನೇ ತೀರ್ಥಾಂಕರು, ಇವರು 24ನೇ ತೀರ್ಥಾಂಕರು. ಮಹಾವೀರನ ಚಿಹ್ನೆ ಸಿಂಹ, ಈತನ ಚಿಹ್ನೆ ಹಾವು, ಸರ್ಪ. ಈತನ ಚಿಹ್ನೆ ಋಷಭನಾಥನ ಚಿಹ್ನೆ ಎತ್ತು ಅಥವಾ ನಂದಿ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಇವೆಲ್ಲ ಮಹಾವೀರನ ಬಗ್ಗೆ ಮತ್ತೊಂದು ಕ್ವಶನ್ ಹಾಕ್ಕೊಂಡು ನಾವು ಡೀಟೇಲ್ಸ್ ಆಗಿ ನೋಡ್ತಂಥ ಪ್ರಯತ್ನ ಮಾಡೋಣ. ಓಕೆ, ಇನ್ನು ಜೈನ ಧರ್ಮ ಅತ್ಯಂತ ಹೆಚ್ಚು ಕೊಡುಗೆ ನೀಡಿದ್ದು ಸತ್ಯ, ಅಹಿಂಸೆ, ಅಪರಿಗ್ರಹ. ನಿಮಗೆಲ್ಲ ಗೊತ್ತೇ ಇದೆ. ಪಂಚಶೀಲ ತತ್ವಗಳು ಅಂತ ಬರ್ತವ್ರಿ. ಪಂಚರಥಾಸ್ ಅಂತ ಕರಿತೀವಿ. ಪಂಚರಥಗಳು ಜೈನ ಧರ್ಮದ ಅತ್ಯಂತ ಹೆಚ್ಚಿನ ಕೊಡುಗೆ. ತ್ರಿರತ್ನಗಳು ಅಂತ ಕೂಡ ಬರ್ತವೆ. ಅದನ್ನು ಮುಂದೆ ನೋಡ್ತೋಗೋಣ. ಈಗ ಆನ್ಸರ್ ಯಾವುದಂದ್ರಿಗಿನ ಋಷಭನಾಥ. ಯಾರ್ರಿ? ಋಷಭನಾಥ ಅನ್ನೋದು ಗೊತ್ತು, ಮೊದಲ ತೀರ್ಥಾಂಕರು. ಬುದ್ಧನು ತನ್ನ ಅನುಯಾಯಿಗಳಿಗೆ ಈ ಕೆಳಗಂಡ ಅಂಶಗಳನ್ನು ಬೋಧಿಸಿದ ಅಂತ ಕೇಳಿರ್ತಕ್ಕಂಥ KS ಎಕ್ಸಾಮಲ್ಲಿ ಕೇಳಿರ್ತಾರ 2008ಅಲ್ಲಿ. ಪಂಚಮಹಾಸತ್ಯಗಳು, ಚತುರ್ಮಹಾಸತ್ಯಗಳು, ಅಷ್ಟಮಹಾಸತ್ಯಗಳು, ಷಷ್ಠಿ ಮಹಾಸತ್ಯಗಳು ಅಂತ ಹೇಳಿಕೇಸಿ ಈ ರೀತಿ ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಇದು B ಆಗುತ್ತೆ ಸ್ನೇಹಿತರೆ. 4 ನೋಬಲ್ ಟ್ರೂತ್ಸ್ ಅಂದ್ರೆ 4 ಆರ್ಯ ಸತ್ಯಗಳನ್ನು ಬುದ್ಧ ತನ್ನ ಅನುಯಾಯಿಗಳಿಗೆ ಬೋಧಿಸಿದ್ದು. ನೋಡ್ರಿ, 4 ಆರ್ಯ ಸತ್ಯಗಳು ಕಂಡು ಬರ್ತವೆ. ಮತ್ತು ಮೂಲ ತತ್ವಗಳು ಕೂಡ ಇವೆ. ಮೂಲ ತತ್ವಗಳು ಕೂಡ ಇದಾವೆ. ಬೇಸಿಕ್ 4 ಪ್ರಿನ್ಸಿಪಲ್ಸ್ ಅಂತ ಬರ್ತವೆ. ಮತ್ತು ಅಷ್ಟಾಂಗ ಮಾರ್ಗಗಳು ಅಂತ ಬರ್ತವೆ. ಅಷ್ಟಾಂಗ ಮಾರ್ಗಗಳು ಅಂತ ಬರ್ತವೆ. ಅಷ್ಟಾಂಗ ಮಾರ್ಗ. ಮತ್ತು ತ್ರಿಪಿಟಕಗಳು ಅಂತ ಬರ್ತವೆ. ತ್ರಿಪಿಟಕಗಳು ಅಂತ ಬರ್ತಾವೆ. ಈ ತ್ರಿಪಿಟಕಗಳು ಕೂಡ
ಇದು ಈ ಒಂದು ಬುದ್ಧನ ಅಥವಾ ಜೈನ ಬೌದ್ಧ ಧರ್ಮದಲ್ಲಿ ಕಂಡು ಬರತಕ್ಕಂಥ ಇವೆಲ್ಲವು 4 ಆರ್ಯ ಸತ್ಯಗಳು, ಮೂಲ ತತ್ವಗಳು, ಅಷ್ಟಾಂಗ ಮಾರ್ಗಗಳು, ತ್ರಿಪಿಟಕಗಳು. ಓಕೆ, ಇದನ್ನು ನಾನು ಹೇಳ್ತೀನಿ ಒಂದೊಂದು ಒನ್ ಬೈ ಮತ್ತೊಂದು ಕ್ವಶನ್ ಇದೆ, ಅಲ್ಲಿ ಏನು ಮಾಡ್ತಾನೆ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ಎಕ್ಸಾಮಲ್ಲಿ ಈ ರೀತಿ ಪ್ರಶ್ನೆಗಳು ಕೇಳ್ತಿರ್ತಾರೆ. ಅವು ನಿಮಗೆ ಗೊತ್ತಿರಬೇಕು. ಪಂಚಶೀಲ ತತ್ವಗಳು ಎಲ್ಲಿದ್ದವು, ಅಷ್ಟಾಂಗ ಮಾರ್ಗಗಳು, ತ್ರಿಪಿಟಕಗಳು, ತ್ರಿರತ್ನಗಳು ಯಾರ್ಯಾರಿಗೆ ಸಂಬಂಧಪಟ್ಟವು ಅನ್ನೋದು ನೀವು ಕ್ಲಿಯರಿಟಿಯಾಗಿ ಗೊತ್ತಿದ್ದರೆ ನೀವು ಆನ್ಸರ್ ಮಾಡ್ಬೋದು. ಮೊದಲ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ ಕೇಳಿದಾರ. ಇದು ಕೂಡ PU ಲೆಕ್ಚರಲ್ಲಿ 2018ರಲ್ಲಿ ಕೂಡ ಕೇಳಿದಾರ, KS ಅಲ್ಲಿ 2008ರಲ್ಲಿ ಕೂಡ ಕೇಳಿರ್ತಕ್ಕಂಥದ್ದು. ಹಾಗಾದರೆ ಒಟ್ಟಿನಲ್ಲಿ ಬೌದ್ಧ ಧರ್ಮ ಸಮ್ಮೇಳನ ಎಷ್ಟು ನಡೆದವಪ್ಪ ಅಂತಂದರೆ 5 ನಡೆದಿರ್ತಕ್ಕಂಥದ್ದು. ಎಷ್ಟು? 5. ಬಟ್ ಅದನ್ನು 4 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಏನಾಗ್ತೈತೆ ಅದು ಸಕ್ಸಸ್ಫುಲ್ಲಿ ಆಗಲ್ಲ. ಹಾಗಾಗಿ ಇದಕ್ಕೆ ಫಸ್ಟ್ ಆನ್ಸರ್ ನೋಡ್ಕೊಳ್ಳೋಣ. ಇದಕ್ಕೆ ಫಸ್ಟ್ ಯಾವುದಪ್ಪ ಅಂತಂದ್ರೆ ಆನ್ಸರ್ ರಾಜಗೃಹ. ಇದಕ್ಕೆ ಮೊದಲ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ ನಡೆದ ಅಂದ್ರೆ ರಾಜಗೃಹ ನಡೆದ. ಇದ್ರ ಮೇಲೆ ಯಾವಾಗಲೂ ಕ್ವಶನ್ ಬರ್ತಕ್ಕಂಥದ್ದು ಸ್ನೇಹಿತರೆ. ಬೌದ್ಧ ಧರ್ಮ ಸಮ್ಮೇಳನ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಹಾಗಾದರೆ ಇಸ್ವಿ ನಮಗೆ ತುಂಬ ಇಂಪಾರ್ಟೆಂಟ. ಫಸ್ಟ್ 483ರಲ್ಲಿ ಆಗುತ್ತೆ, ಆನಂತರ 383ರಲ್ಲಿ ಆಗುತ್ತೆ, ಆನಂತರ 250ರಲ್ಲಿ ಆಗುತ್ತೆ, ಆನಂತರ 100ರಲ್ಲಿ ಆಗುತ್ತೆ, ಆನಂತರ 640 ಅಥವಾ 43ರಲ್ಲಿ ಆಗುತ್ತೆ. 1643 ಅಥವಾ 40 ಇಲ್ಲಿ. ಓಕೆ, ಹಾಗಾದರೆ ಫಸ್ಟು ಎಲ್ಲಿ ನೋಡ್ರಿ, ಫಸ್ಟು ರಾಜಗೃಹದಲ್ಲಿ ಫಸ್ಟು, ಆನಂತರ ವೈಶಾಲಿ ನೋಡ್ರಿ, ಸೆಕೆಂಡಲ್ಲಿ ವೈಶಾಲಿ, ನಂತರ ಇಲ್ಲಿ ಅಂದ್ರೆ ಪಾಟಲಿಪುತ್ರ. ಇದು ಮೂರನೇದು ಯಾವುದು? ಪಾಟಲಿಪುತ್ರದಲ್ಲಿ ಮೂರನೇದಾಗಿ ನಡೀತಿದ್ದಾರೆ ಪಾಟಲಿಪುತ್ರ. ಇನ್ನು 4ನೇದು ಎಲ್ಲಿಯಪ್ಪ ಅಂತಂದ್ರೆ ಈ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥದ್ದು ಕನಿಷ್ಕ, ಕಾಶ್ಮೀರ್. ಲಾಸ್ಟ್ನೇದು ಕನೌಜಲ್ಲಿ ನಡೆದಿರುತ್ತೆ, ಕನೌಜಲ್ಲಿ ನಡೆದಿರ್ತಕ್ಕಂಥ ಸ್ನೇಹಿತರೆ, ಕನೌಜಲ್ಲಿ ನಡೆದಿರ್ತಕ್ಕಂಥದ್ದು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ನೋಡಿ, ಇಲ್ಲಿ ಮತ್ತೆ ಏನು ಎಕ್ಸಾಮಲ್ಲಿ ಕೇಳ್ತಾರೆ ಅಂದರೆ, ಇಲ್ಲಿ ಯಾರು ಅಧ್ಯಕ್ಷರಾಗಿದ್ದು ಅಂತ ಕೇಳ್ತಾರೆ. ಮಹಾಕಶ್ಯಪ್ ಏನಿದಾನಲ್ಲ, ಈತ ಇಲ್ಲಿ ಅಧ್ಯಕ್ಷನಾಗಿದ್ದ. ಹಾಗಾದರೆ ಎರಡನೇದಕ್ಕೆ ಯಾರಾಗಿದ್ದರು? ಸಭಾಕಾಮಿ ಆಗಿದ್ದ. ಇನ್ನು ಪಾಟಲಿಪುತ್ರದಲ್ಲಿ ನಡೆದಿರ್ತಕ್ಕಂಥದ್ದರಲ್ಲಿ ಯಾರಾಗಿದ್ದರು ಅಂದ್ರೆ ಮುಗ್ಗಲಿಪುತ್ರ ತಿಸ್ಸ ಆಗಿದ್ದ. ಇನ್ನು ಇಲ್ಲಿ ವಸುಮಿತ್ರ ಮತ್ತು ಅಶ್ವಘೋಷ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಿ ಯಾರಾಗಿದ್ದರು ಅಂತಂದ್ರೆ ವಯಾನ್ಸ್ತಾಂಗ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಮತ್ತು ಅಷ್ಟೇ ಅಲ್ಲ, ಎಕ್ಸಾಮಲ್ಲಿ ಮತ್ತೇನು ಕೇಳ್ಬೋದು ಅಂದರೆ ನಿಮಗೆ ಇಲ್ಲಿ ಯಾರ ಆಶ್ರಯದಲ್ಲಿ ನಡೀತು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಯಾರ ಒಂದು ಆಯೋಜನೆ ಮಾಡಿದ್ರು ಇದಕ್ಕೆ, ಇವೆಲ್ಲ ಸೆಟ್ ಮಾಡಿದವ್ರು ಯಾರು, ಇದಕ್ಕೆ ಅನುದಾನ ಕೊಟ್ಟವ್ರು ಯಾರು ಅಂತಂದ್ರೆ ಇಲ್ಲಿ ಅಜಾತಶತ್ರು ಅಂತ ಬರ್ತಾನೆ ರೀ. ಅಜಾತಶತ್ರು ಪಿತೃಘಾತಕ ಅಂತ ಕರಿತಾರೆ, ಗೊತ್ತಾ? ಆ್ಯಕ್ಚುಲಿ ರಾಜಗೃಹ ನಿರ್ಮಾಣ ಮಾಡಿದ್ರೆ ಅವರೇ. ಯಾರು? ಈ ಒಂದು ಅರ್ಯಂಕ ವಂಶದ ಅಜಾತಶತ್ರು ಅವ್ರು ಏನು ಮಾಡಿರ್ತಕ್ಕಂಥದ್ದು, ಈ ರಾಜಗೃಹ ನಿರ್ಮಿಸಿದ್ರು. ಅಲ್ಲೇ ಮೊದಲ ಬೌದ್ಧ ಧರ್ಮ ಸಮ್ಮೇಳನ ನಡೆಸಿದರು. ಓಕೆ, ಇಲ್ಲೇ ಸುತ್ತ ಪೀಠಕ, ವಿನಯ ಪೀಠಕಿನಕವ, ರಚನಕವ ಅನ್ನೋದು ಗೊತ್ತಿರಬೇಕು. ಇನ್ನು ನಂತರ ಇಲ್ಲಿ ಯಾರು ಎರಡನೇದಾಗಿ ಯಾರನ್ನ ಆಯೋಜನೆ ಮಾಡಿದ್ರಪ್ಪ ಅಂತಂದ್ರೆ ಕಾಲಾಶೋಕ ಅಂತ ಬರ್ತಾನೆ ರೀ. ಕಾಲಾಶೋಕ ಅಂತೇಳಿ, ಒಂದು ಕಡೆ ನೋಟ್ ಮಾಡ್ಕೊಂಬಿಡ್ರಿ. ಆನಂತರ ಅಶೋಕ್ ಮಹಾಶಯವರು ಏರ್ಪಡಿಸಿದ್ರು 3ನೇ ಬೌದ್ಧ ಧರ್ಮ ಸಮ್ಮೇಳನ. ಇಲ್ಲಿ ಅಭಿಧಮ್ ಪೀಠಕೇನಾಗ್ತಾ ರಚನೆ ಆಗುತ್ತೆ. ಇನ್ನು 4ನೇದು ಹೇಳಿದ್ನೆಲ್ಲ ಕನಿಷ್ಕ ಅವರ ಆಡಳಿತದಲ್ಲಿ ಆಗುತ್ತೆ. ಕನಿಷ್ಕ ಅಂದ್ರೆ ಮಹಾಯಾನ ಪಂಗಡದಿಂದ ಆಗ್ತಕ್ಕಂಥದ್ದು. ಇನ್ನು ಲಾಸ್ಟ್ನೇದು ಯಾರಂದ್ರೆ ಹರ್ಷವರ್ಧನ. ಇಲ್ಲಿ ಏನಾಯಿತು? ಇದು ಬೆಂಕಿಗೆ ಆಹುತಿ ಆಯಿತು. ಇನ್ನು ಇಲ್ಲಿ ಈ 4ನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಹೀನಯಾನ ಮಹಾಯಾನ ಆಗಿ 2 ಪಂಗಡಗಳಾಗಿ ಬೌದ್ಧ ಧರ್ಮ ವಿಭಜನೆ ಆಗ್ತಕ್ಕಂಥ ಸ್ನೇಹಿತರು. ಓಕೆ, ಈ ಚಾರ್ಟ್ ತುಂಬ ಇಂಪಾರ್ಟೆಂಟ. ಇದು ಎಕ್ಸಾಮಲ್ಲಿ ಪದೇ ಕೇಳ್ತಾರೆ. ನೆಕ್ಸ್ಟ್ ಕೂಡ ಇದ್ರ ಮೇಲೆ ಮತ್ತೆ ಡಿಸ್ಕಷನ್ ಮಾಡ್ತೇನೆ. ನೋಡಿ, ಕೆಳಗಿನ ಯಾವುದನ್ನು ಸರಿಯಾಗಿ ಹೊಂದಿಸಿ ಬರೆದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಇದು ಮಹಾಜನಪದ ಮೇಲೆ ಇರತಕ್ಕಂಥ ಪ್ರಶ್ನೆ. 2012ರಲ್ಲಿ ಕೇಳಿರ್ತಕ್ಕಂಥ PU ಲೆಕ್ಚರಲ್ಲಿ. ಮಗಧ ರಾಜಗೃಹ ಸರಿ ಇದೆ. ಕೋಸಲ ಅಯೋಧ್ಯ ಸರಿ ಇದೆ. ಅವಂತಿ ಉಜ್ಜಯಿನಿ ಸರಿ ಇದೆ. ಹಾಗಾದ್ರೆ ಅಂಗ ಪಾಟಲಿಪುತ್ರ ಅಲ್ಲ, ಇದೇನಿದೆ ತಪ್ಪಿದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ. ಓಕೆ, ಹಾಗಾದ್ರೆ ನೋಡಿರಿ, ಟೋಟಲ್ 16 ಮಹಾಜನಪದಗಳು ಕಂಡು ಬರ್ತವೆ. ಎಷ್ಟು? 16 ಮಹಾಜನಪದಗಳು. ಈಗ 16 ಮಹಾಜನಪದಗಳು ಪಟ್ಟಿ ಕೊಡಲಿಕ್ಕೆ ನನಗೆ ಸಮಯ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕು. 16 ಯಾವ? ಅಂಗ, ಚಂಪಾ, ಮಗಧ, ರಾಜಗೃಹ,
ಕೋಸಲ, ಅಯೋಧ್ಯ, ಮತ್ತು ವಜ್ಜಿ, ವೈಶಾಲಿ, ವತ್ಸ, ವತ್ಸ, ವಜ್ಜಿ, ನೆಕ್ಸ್ಟು ಈ ವಿರಾಟ್ ನಗರ, ಮಥುರಾ, ವಿರಾಟ್ ನಗರ, ಈ ರೀತಿ ಕಾಂಬೋಜ, ರಾಜಾಪುರ, ಈ ಗಾಂಧಾರ, ತಕ್ಷಶಿಲಾ, ಆಸ್ಮಾಕ್, ಪೋತಲಿ, ಹಿಂಗೆ ಕುರು, ಇಂದ್ರಪ್ರಸ್ಥ 16 ಮಹಾಜನಪದಗಳಿದ್ದಾವೆ ಸ್ನೇಹಿತರೆ. ಮೊದಲ ಮಹಾಜನಪದ ಅಂದರೆ ಮೊದಲದಾಗಿ ಹುಟ್ಕೊಂಡಿದ್ದು ಯಾವುದಂದ್ರೆ ಕಾಶಿ ರೀ. ಮೊದಲ ಮಹಾಜನಪದ ಯಾವುದಂದ್ರೆ ಕಾಶಿ. ಕೊನೆಯದಾಗಿ ಹುಟ್ಕೊಂಡಿದ್ದು ಕಾಂಬೋಜ್, ಕಾಶ್ಮೀರದಲ್ಲಿ ಬರ್ತಕ್ಕಂಥ ಕಾಂಬೋಜ. ಇನ್ನು ಅತಿ ದೊಡ್ಡ ಮಹಾಜನಪದ ಯಾವುದಂದ್ರೆ ಮಗಧ್. ಅತಿ ದೊಡ್ಡ ಜನಪದ ಅಂದ್ರೆ ಮಗಧ್. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕಾ. ಇನ್ನು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂದ್ರೆ ಮಹಾಜನಪದ ಆಸ್ಮಾಕ್. ಇದು ಗೋದಾವರಿ ನದಿಯ ದಡದ ಮೇಲೆ ಕಂಡು ಬರುತ್ತೆ ಗೋದಾವರಿ. ಇನ್ನು ಗಾಂಧಾರ ಏನಿದೆಯಲ್ಲ, ಈ ಗಾಂಧಾರ ರಾಜಧಾನಿ ತಕ್ಷಶಿಲಾ, ಇದು ಔಟ್ಸೈಡ್ ಇರತಕ್ಕಂಥ ಒಂದು ಮಹಾಜನಪದ ಅಂತ ಗೊತ್ತಿರಬೇಕು. ಇನ್ನು 15 ಮಹಾಜನಪದಗಳನ್ನು ನುಂಗಿ ಸಾಮ್ರಾಜ್ಯವಾಗಿ ಬೆಳೆದಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಮಗಧ್ ರೀ. ಈ ಮಗಧ್ ರಾಜಧಾನಿ ಅಥವಾ ಪಾಟಲಿಪುತ್ರ ಅಥವಾ ರಾಜಗೃಹ. ಈ ಮಗಧ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ್ರೆಗಿನ ಜರಾಸಂಧ ಅಂತ ಗೊತ್ತಿರಬೇಕು. ಯಾರ್ರೀ? ಜರಾಸಂಧ ಅವರು. ಓಕೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ಎಷ್ಟನೇ ಶತಮಾನದಾಗ ಉದಯಿಸ್ತು ಅಂದ್ರೆ 6th ಸೆಂಚುರಿಯಲ್ಲಿ ಇವು ಮಹಾಜನಪದಗಳು ಉದಯಿಸ್ತವ. ಎಲ್ಲಿ? ಗಂಗಾ ಮತ್ತು ಯಮುನಾ ನದಿ ದಡದ ಮೇಲೆ. ಗಂಗಾ ಮತ್ತು ಯಮುನಾ ನದಿ ದಡದ ಮೇಲೆ. ಓಕೆ, ಬೌದ್ಧ ಕೃತಿಯಾಗಿರ್ತಕ್ಕಂಥ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖವಿದೆ ನೋಡ್ರಿ. ಬೌದ್ಧ ಕೃತಿಯಾಗಿರ್ತಕ್ಕಂಥ ಅಂಗುತ್ತರ ನಿಕಾಯ. ಈ ಅಂಗುತ್ತರ ನಿಕಾಯದಲ್ಲಿ ಮಹಾಜನಪದಗಳ ಬಗ್ಗೆ ಏನೈತೆ ಉಲ್ಲೇಖ ಇದೆ. ಇಷ್ಟು ನೀವು ಬೇಸಿಕ್ ಪಾಯಿಂಟ್ನ ನೋಡ್ಕೊಂಡ್ರೆ ಸಾಕು. ಆನಂತರ ಏನು ಎಕ್ಸಾಮಲ್ಲಿ ಕೇಳ್ತಾರೆ ಇದೇ ರೀತಿ ಕೇಳ್ತಾರೆ. ನಾನು ಒಂದು ಚಾರ್ಟ್ ಕೊಡ್ತೇನೆ, ಅಲ್ಲಿ ನೀವು ಕ್ಲಿಯರಾಗಿ ಓದ್ಕೊಳ್ಳೋದ್ರಿ. ನೆಕ್ಸ್ಟ್ ನೋಡ್ರಿ, ಅಶೋಕ ಚಕ್ರವರ್ತಿ ಆಗಿದ್ದಾರೆ, ಡ್ಯಾಶ್ ಆಗಿದ್ದಾರೆ ಅಂತ ಕೇಳಿರ್ತಕ್ಕಂಥದ್ದಲ್ಲಿ ಅಶೋಕ ಚಕ್ರವರ್ತಿಗಳು ಡ್ಯಾಶ್ ಆಗಿದ್ದಾರೆ. 2012ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಯಾವ ರೀತಿ ಈ ರೀತಿಯೂ ಪ್ರಶ್ನೆ ಬರಬಹುದು ಕೂಡ, ಮತ್ತು ಇದೇ ರೀತಿ ಬೇರೆಯವ್ರದ್ದು ಕೂಡ ಕೇಳ್ಬೋದು. ಚಂದ್ರಗುಪ್ತ ಮೌರ್ಯನ ಪುತ್ರ ಆಗ್ತಿದೆ ಅಲ್ಲ, ಚಂದ್ರಗುಪ್ತ ಮೌರ್ಯನ ಪುತ್ರ ಅಲ್ಲ ಆಯ್ತಾ, ಬಿಂದುಸಾರನ ಪುತ್ರ. ಚಂದ್ರಗುಪ್ತ ಮೌರ್ಯನ ಸಹೋದರ ಅಲ್ಲ, ಚಂದ್ರಗುಪ್ತ ಮೌರ್ಯನ ಮೊಮ್ಮಗ. ಎಸ್ ರೈಟ್, ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಆಯ್ತಾ. ನೋಡ್ರಿ, ಅಶೋಕ ಕ್ರಿಸ್ತಪೂರ್ವ 273ರಿಂದ 232ರವರೆಗೆ ಆಡಳಿತ ಮಾಡಿರ್ತಕ್ಕಂಥದ್ದು ಅಶೋಕ. 261ರಲ್ಲಿ ಕಳಿಂಗ ಯುದ್ಧವನ್ನು ಕೂಡ ಏನು ಮಾಡಿದ, ಶುದ್ಧ ಧರ್ಮದ ಜೋಡಿ ಕೈಗೊಂಡ, ವಿಜಯಶಾಲಿ ಕೂಡ ಆದ. ಓಕೆ, ಇನ್ನು ಮೌರ್ಯ ವಂಶದಲ್ಲಿಯೇ ಅತ್ಯಂತ ಪ್ರಸಿದ್ಧ ಅರಸ ಯಾರು ಅಂತಂದರೆ ಅಶೋಕನೇ. ಅಶೋಕ ಫೇಮಸ್ ಆಗಿದ್ದು ಶಾಸನಗಳಿಂದ ನೋಡ್ರಿ, ತುಂಬ ಪ್ರಸಿದ್ಧಿಗೆ ಬಂದಿದ್ದು ಶಾಸನಗಳು ನೋಡ್ರಿ. ಪರ್ಷಿಯರನ್ನು ನೋಡಿ, ಅಂದ್ರೆ ಪರ್ಷಿಯರ್ ಏನಿದ್ರಲ್ಲ ಶಾಸನ ಹೊಡಿಸ, ಆ ಶಾಸನಗಳನ್ನು ನೋಡಿ ಈತ ಕೂಡ ಏನು ಮಾಡಿದ, ಶಾಸನ ಹೊರಡಿಸಿರ್ತಕ್ಕಂಥದ್ದು. ಹಾಗಾಗಿ ಟೋಟಲಾಗಿ 53 ಶಾಸನಗಳನ್ನು ಹೊರಡಿಸಿದ. ಬೌದ್ಧ ಧರ್ಮಕ್ಕೆ ಹೆಚ್ಚು ಕೊಡುಗೆಯನ್ನು ಕೂಡ ನೀಡಿದ. ಇದಕ್ಕೆ ಸಾಕ್ಷಿ ಏನಂದ್ರೆ 84,000 ಸ್ತೂಪಗಳನ್ನು ಕೂಡ ಏನು ಮಾಡಿದ್ದ, ನಿರ್ಮಿಸಿದ್ದ ನೋಡ್ರಿ. ಅಷ್ಟೇ ಅಲ್ಲ, 3ನೇ ಬೌದ್ಧ ಧರ್ಮ ಸಮ್ಮೇಳನ ಕೂಡ ಈತ ಏರ್ಪಡಿಸಿದ್ದೇ ಇಲ್ಲಿ ಸಾಕ್ಷಿ ಸ್ನೇಹಿತರು. 3ನೇ ಬೌದ್ಧ ಧರ್ಮ ಸಮ್ಮೇಳನ. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಈತನ ಶಾಸನಗಳ ಬಗ್ಗೆ ಕ್ವಶನ್ ಬಂದಾಗ ನೋಡೋಣ ನಾವು. ಏನು 1837ರಲ್ಲಿ ಫಸ್ಟ್ ಅರ್ಥೈಸಿದವರು ಯಾರು? ಜೇಮ್ಸ್ ಪ್ರಿನ್ಸೆಪ್. ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ಶಾಸನಗಳು ಕಂಡು ಬರ್ತಾವೆ ಅಶೋಕನು. ನೆಕ್ಸ್ಟ್ ಪ್ರಶ್ನೆ, ಅಬ್ದುಲ್ ಕಾಸಿಂ ಮಹಮ್ಮದ್ ಅಥವಾ ಜನಪ್ರಿಯವಾಗಿದ್ದ ಮಹಮ್ಮದ್ ಗಜನಿ ಮಹಮ್ಮದನು ಯಾರ ಮೊದಲ ಮಗನಾಗಿದ್ದನು ಅಂತ ಕೇಳಿರ್ತಕ್ಕಂಥದ್ದು. ಹಾಗಾದರೆ ಯಾರ ಮಗ ಅಂತ ಕೇಳಿದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ, ನೀವು ಕನ್ಫ್ಯೂಸ್ ಆಗದೆ ಇವೆರಡರಲ್ಲಿ ಅಲಿಪ್ತಗಿನ್ ಅಥವಾ ಸಬಕ್ತಗಿನ್ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಸಬಕ್ತಗಿನ್ ಮಗನೇ ಯಾರಂದ್ರಿಗಿನ ಮಹಮ್ಮದ್ ಗಜನಿ. ಹಾಗಾದ್ರೆ ಅಲಿಪ್ತಗಿನ್ ಗಜನಿ ಯಾರಂದ್ರಿಗಿನ ಅಲಿಪ್ತಗಿನ್ ಗಜನಿ ಯಾರಂದ್ರೆ ಗಜನಿ ಮನೆತನ ಸ್ಥಾಪಕ ಇದ್ದ ನೋಡ್ರಿ. ಈತ ಗಜನಿ ಮನೆತನದ ಸ್ಥಾಪಕರೇ, ಫೌಂಡರ್. ಓಕೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ಈ ಗಜನಿ ಮೊಹಮ್ಮದ್ ಏನಿದೆನಲ್ಲ, ಭಾರತದ ಮೇಲೆ ಸುಮಾರು 17 ಬಾರಿ ದಂಡಯಾತ್ರೆಗಳನ್ನು ಕೈಗೊಂಡ. ಎಷ್ಟು ಬಾರಿ? 17 ಬಾರಿ.
ಸ್ಟಾರ್ಟ್ ಮಾಡಿದ್ದು ದಾಳಿ 1000ರಲ್ಲಿ, ಅದು ಫಸ್ಟು ಪಂಜಾಬ್ ಪ್ರಾಂತ್ಯದ ಮೇಲೆ. ಅಲ್ಲಿಂದ ಆ ಜೈಪಾಲ ದೇವನನ್ನು ಸೋಲಿಸ್ತಾ ಆತ ತನ್ನ ದಂಡಯಾತ್ರೆಗಳನ್ನು ಸ್ಟಾರ್ಟ್ ಮಾಡಿದ. ಅಲ್ಲಿಂದ ಹಿಡಿದು 1027ರವರೆಗೂ ಕೂಡ ಈತ ದಾಳಿ ಮಾಡ್ತಾನೆ. 1027ರವರೆಗೂ ಕೂಡ 17 ಬಾರಿ ದಾಳಿ ಮಾಡಿದ ಅಂತ ಹೇಳ್ತಕ್ಕಂಥ ಇತಿಹಾಸಕಾರ ಯಾರಂದರೆ ಹೆನ್ರಿ ಇಲಿಯಟ್ ಅಂತ ಹೇಳಿ, ಹೆನ್ರಿ ಇಲಿಯಟ್ ಇವ್ರ ಪ್ರಕಾರ. ಓಕೆ, ಈತ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು, ಭಾರತದಲ್ಲಿ ಒಂದು ಇಸ್ಲಾಮೀಕರಣಗೊಳಿಸಬೇಕು, ಇನ್ನು ಹಿಂದೂ ದೇವಾಲಯಗಳನ್ನು ನಾಶ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ದಂಡೆತ್ತಿ ಬಂದಿರತಕ್ಕಂಥದ್ದು. ಇನ್ನು ಪದೇ ಪದೇ ಏನು ಕೇಳ್ತಾರೆ ಅಂದ್ರೆ 16ನೇ ದಾಳಿ ಕೇಳ್ತಾರೆ, ಅದು ಸೋಮನಾಥ ದೇವಾಲಯದ ಮೇಲೆ, ಗುಜರಾತಿನ ಸೋಮನಾಥ ದೇವಾಲಯ. ದಿವಾನ್ ಇ ಕೋಹಿಯನ್ನು ಯಾರು ಸ್ಥಾಪಿಸಿದರು ಅಂತ ಕೇಳಿರ್ತಕ್ಕಂಥದ್ದು ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್, ಅಲಾವುದ್ದೀನ್ ಖಿಲ್ಜಿ, ಅಕ್ಬರ್, ಈ ರೀತಿ ಕೇಳಿದ್ದೀರ. ಇಲ್ಲಿ ಆನ್ಸರ್ ಯಾವುದಪ್ಪ ಅಂತಂದ್ರಿಗಿನ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನ ಐಲು ದೊರೆ, ಹುಚ್ಚು ದೊರೆ ಅಂತ ಕರಿತಾರೆ. ಹಂಗೆ ಯೋಜನೆ ಪರ ಅರಸ ಅಂತಲೂ ಕರಿತಾರೆ. ಯೋಜನೆ ಪರ ಅರಸ ಅಂದ್ರೆ ಪ್ಲಾನ್ ಚೆನ್ನಾಗಿರ್ತಾ ಇತ್ತು, ಬಟ್ ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈತನ ಹರೇ ಉಚ್ಚ ಅರಸ ಅಂತ ಕರೆದಾರೆ. ಯೋಜನೆ ಪರ ಅರಸ ಅಥವಾ ಹರೇ ಉಚ್ಚ ಅರಸ. ನೋಡ್ರಿ, ತದ್ದಿ ವೃದ್ಧಿ ಮಿಶ್ರಣಕಾರ ಅಂತಲೂ ಕರೆದಿರ್ತದೆ, ಆಶ್ಚರ್ಯಕರ ಸಮಾವೇಶ ಅಂತಲೂ ಕರೆದಾರ. ಯಾಕೆ ಈ ರೀತಿ ಕರೆದಾರ ಅಂದರೆ, ಫಸ್ಟ್ ಆಫ್ ಆಲ್ ಇದು ಏನು ಮಾಡಿದ, ರಾಜಧಾನಿ ವರ್ಗಾವಣೆ ಮಾಡಿದ. ಕಾನ್ಸೆಪ್ಟ್ ಚೆನ್ನಾಗಿತ್ತು, ಮತ್ತೆ ಅದು ಫ್ಲಾಪ್ ಆಯಿತು. ರಾಜಧಾನಿ ವರ್ಗಾವಣೆ ಇದು ಚೆನ್ನಾಗೇ ಇತ್ತು ಫಸ್ಟ್, ಬಟ್ ದೇವಗಿರಿಗೆ ವರ್ಗಾವಣೆ ಮಾಡಿದ ನಂತರ ಮತ್ತೆ ದೆಹಲಿಗೆ ಪುನಃ ವರ್ಗಾವಣೆ ಮಾಡಿದ. ನೆಕ್ಸ್ಟ್ ಎರಡನೇದು ಏನಂದ್ರೆ ಕರಜಲ್ ದಂಡಯಾತ್ರೆ. ಕರಜಲ್ ದಂಡಯಾತ್ರೆ ಕೈಗೊಂಡ. ಬಟ್ ಬ್ಯಾಡ್ ಟೈಮ್, ಅಲ್ಲಿ ಹಲವಾರು ಜನ ಏನಾದರೂ ಇದ್ದಾಗ ಇಲ್ಲಿ ಡೆತ್ ಆದರು. ಯಾಕಂದ್ರೆ ಆ ಮಂಗೋಲರನ್ನ ನೀವು ಸೋಲಿಸದೆ ಬಂದರೆ ನಿಮ್ಮನ್ನು ಸಾಯಿಸ್ನಂತ ಹೇಳಿದ್ದ ಸೈನಿಕರನ್ನ. ಹಾಗಾಗಿ ಅವರು ಮಂಗೋಲರು ದಾಳಿ ಮಾಡಲೇ ಇಲ್ಲ. ಅಲ್ಲಿ ಕರ್ಜಲ್ ದಂಡಯಾತ್ರೆ ಇವ್ರು ಮಾಡಿದ್ರೆ ಅಲ್ಲಿ ಚೀನಾದಿಂದ ಏನಾಗಲಿಲ್ಲ ಅಥವಾ ಮಧ್ಯ ಏಷ್ಯಾದಿಂದ ಅವರು ದಾಳಿ ಮಾಡಲಿಲ್ಲ. ಹಾಗಾಗಿ ಅಲ್ಲಿ ಎಷ್ಟೋ ಜನ ಸೈನಿಕರು ಸತ್ತೋಗ್ತಾರೆ. ಇದು ತಪ್ಪು ನಿರ್ಧಾರ. ಇನ್ನೂ ಒಂದು, ಮಂಗೋಲರಿಗೆ ಕಪ್ಪ ಕಾಣಿಕೆ ಕೊಟ್ಟಿದ್ದು. ಮಂಗೋಲರಿಗೆ ಏನು ಮಾಡಿದ್ದ, ಪದೇ ಪದೇ ಮಂಗೋಲರಿಗೆ ಏನು ಮಾಡ್ತಾ ಇದ್ದ, ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ದ. ಇದು ಮಾಡಿರ್ತಕ್ಕಂಥ ತಪ್ಪಿತ್ತ. ಯಾಕಂದ್ರೆ ಸ್ಥಾಯಿ ಸೈನ್ಯ ಕಟ್ಟಿರ್ತಕ್ಕಂಥ, ಅತಿ ದೊಡ್ಡ ಸ್ಥಾಯಿ ಸೈನ್ಯ ಕಟ್ಟಿರ್ತಕ್ಕಂಥ ಮೊದಲಿಗಿತ್ತ. ಸ್ಥಾಯಿ ಸೈನ್ಯವನ್ನು ಕಟ್ಟಿದ ಮೊದಲಿಗರು ಯಾರಂದ್ರೆ ಅಲಾವುದ್ದೀನ್ ಖಿಲ್ಜಿ. ಬಟ್ ಆದರೆ ಅತಿ ದೊಡ್ಡ ಸ್ಥಾಯಿ ಸೈನ್ಯ, ಪರ್ಮನೆಂಟ್ ಸ್ಟ್ಯಾಂಡಿಂಗ್ ಆರ್ಮಿನ ಮೇಂಟೈನ್ ಮಾಡ್ತಕ್ಕಂಥವ್ರು ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಬಟ್ ಅವರಿಗೆಲ್ಲ ಸಂಬಳ ಕೊಡ್ತಾ ಇದ್ದಕ್ರೆ, ಬಟ್ ಆ ಕಡೆ ಅವರಿಗೂ ಕೊಡಬೇಕಾಗಿತ್ತು, ಇವರಿಗೆ ಕೊಡಬೇಕಾಗಿತ್ತು. ಬಟ್ ಅದು ದೊಡ್ಡ ಸೈನ್ಯ ತೊಗೊಂಡು ಮಂಗಳೂರು ವಿರುದ್ಧ ದಾಳಿ ಮಾಡಿದರೆ ಈತ ಏನಾಗ್ತಾ ಇತ್ತು, ಅಮೌಂಟು ಕೂಡ ಸೇವ್ ಆಗ್ತಾ ಇತ್ತು. ನೋಡ್ರಿ, ಮತ್ತೊಂದು ಏನಂದರೆ ದಿವಾನ್ ಇ ಕೋಹಿ ಎನ್ನುವಂಥ ಇಲಾಖೆಯನ್ನು ಜಾರಿಗೆ ತಂದು ಅಲ್ಲಿ ಗಂಗಾ ಮತ್ತು ಯಮುನಾ ನದಿ ಧೋ ಪ್ರದೇಶದ ಮೇಲೆ ರೈತರ ಮೇಲೆ ಅಧಿಕ ಕಂದಾಯವನ್ನು ಏರಿದ. ಅಲ್ಲೆಲ್ಲ ರೈತರೆಲ್ಲ ಏನು ಮಾಡಿದರು, ಉಳುಮೆ ಮಾಡೋದನ್ನು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆದರು. ಆ ನಂತರ ಕೂಡ ಈತ ಅವ್ರಿಗೆ 70 ಲಕ್ಷ ರೂಪಾಯಿ ಅನುದಾನ ಕೊಟ್ಟರು ಕೂಡ, ಅಂದರೆ ಸಾಲ ಕೊಟ್ಟರು ಕೂಡ ಬಡ್ಡಿ ಇಲ್ದಂಗೆ ಅಲ್ಲಿ ಬಂದು ವ್ಯವಸಾಯ ಮಾಡಿರಿ ಅಂತ ಹೇಳಿದ್ರು ಕೂಡ ಆ ಮೂಮೆಂಟಲ್ಲಿ ಏನು ಮಾಡಲಿಲ್ಲ, ಬರಗಾಲ ಬಂತು. ಹಾಗಾಗಿ ಇದು ಕೂಡ ಫ್ಲಾಪ್ ಆಯಿತು. ಹಾಗಾಗಿ ದಿವಾನ್ ಇ ಕೋಹಿ ಎಂಬ ಇಲಾಖೆನ ಸ್ಥಾಪನೆ ಮಾಡಿದರು ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್, ಈ ಸಾಂಕೇತಿಕ ನಾಣ್ಯ ಪದ್ಧತಿ ಕೂಡ ಯಾರು ಜಾರಿಗೆ ತೊಗೊಂಬಂದರು ಅಂತಂದ್ರಿಗಿನ ಮೊಹಮ್ಮದ್ ಬಿನ್ ತುಘಲಕ್. ಸಾಂಕೇತಿಕ ನಾಣ್ಯ ಪದ್ಧತಿ, ಟೋಕನ್ ಕರೆನ್ಸಿ ಇಂಪ್ಲಿಮೆಂಟ್ ಅಂತ ಕರಿತೀವಿ ನಾವು. ಅಂದರೆ ಒಂದು ನಾಣ್ಯ ಅಂದರೆ ಟೋಕನ್ ಥರನೇ ತೊಗೊಂಬಂದು, ಅಂದರೆ ಚರ್ಮದ ನಾಣ್ಯ ನೋಡ್ರಿ, ಚರ್ಮದ ನಾಣ್ಯ, ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ, ಎಲ್ಲ ರೀತಿ ನಾಣ್ಯ ಹೊಡಿಸಿದ. ಹಾಗಾಗಿ ಇದನ್ನು ಜನ ಏನು ಮಾಡಿದರು, ಡೂಪ್ಲಿಕೇಟ್ ಮಾಡಿ ಅವನಿಗೆ ಏನು ಮಾಡಿದರು, ರಾಜನಿಗೆ ಕೊಡ್ತಕ್ಕಂಥದ್ದು. ಹಾಗಾಗಿ ಇದು ಭಾಳ ಲಾಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಡ್ವರ್ಡ್ ಥಾಮಸ್ ಅವರು ಹಣಗಾರರ ರಾಜ ಅಂತ ಕರೆದಿರ್ತಕ್ಕಂಥದ್ದು. ಹಣಗಾರರ ರಾಜ ಅಂತ ಯಾರನ್ನ ಕರೆದಾರ ಅಂದ್ರಿಗಿನ ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ನ ಕರೆದಿರ್ತಕ್ಕಂಥ ಸ್ನೇಹಿತರೆ ಇವತ್ತು ಇಲ್ಲಿ ನಾವು ಕ್ಲಾಸ್ ಎಂಡ್ ಮಾಡೋಣ. ಇನ್ನೂ ಕ್ವಶನ್ ಇದ್ದಾವೆ, ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.